ತಂದೆ, ನಮ್ಮ ಆಸೆ ಅಲ್ಲಪ್ಪ, ನಿನ್ನ ಆಸೆ ನಮ್ಮ ಜೀವಿತದಲ್ಲಿ ನೆರವೇರಲಿ. ನಮ್ಮ ಚಿತ್ತವಲ್ಲ ಸ್ವಾಮಿ, ನಿನ್ನ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಲಿ ಅಪ್ಪ. ತಂದೆ, ನೀನು ನಮ್ಮ ಮಧ್ಯದಲ್ಲಿ ಬಲವಾಗಿ ಚಲಿಸು ಸ್ವಾಮಿ. Thank you, Jesus.
ಪರಿಶುದ್ಧವಾದ ನಮಗೆ ಸ್ತೋತ್ರವಾಗಲಿ. ದೇವರ ವಾಕ್ಯ ಹೇಳ್ತದೆ, ದೇವರು ನಮಗೆ ಸರ್ಪವನ್ನ, ಚೇಳುವನ್ನ, ವೈರಿಯ ಸಮಸ್ತ ಬಲವನ್ನ ಮುರಿಯುವ ಅಧಿಕಾರವನ್ನ ಕೊಟ್ಟಿದ್ದಾರೆ ಎಂಬುದಾಗಿ. ಹಾಲೆಲೂಯಾ. ಹಾಗಾದ್ರೆ ನಮ್ಮ ಹತ್ರ ಒಂದು ಅಧಿಕಾರ ಉಂಟು, ನಮ್ಮ ಹತ್ರ ಒಂದು ಅಥಾರಿಟಿ ಉಂಟು. ಸೊ ದೇವರ ವಾಕ್ಯದಲ್ಲಿ ನೋಡ್ತೇವೆ, ಶಿಷ್ಯರಿಗೆ ದೇವರು ಇದೇ ಅಧಿಕಾರವನ್ನು ಕೊಟ್ಟರು. ಅವರು ಏನ್ ಮಾಡಿದ್ರು? ರೋಗಿಗಳನ್ನ ಸ್ವಸ್ಥ ಮಾಡಿದ್ರು, ದೆವ್ವಗಳನ್ನ ಅವರು ಬಿಡಿಸಿದ್ರು. ಸೊ ಪ್ರಕಟಣೆಯಲ್ಲಿ ನಾವು ನೋಡ್ತೇವೆ, ಯಜ್ಞದ ಕುರಿಯಾದ ಆತನ ವಾಕ್ಯದಿಂದಲೂ ರಕ್ತದಿಂದಲೂ ಸೈತಾನನ ಬಲ ಏನಾಯ್ತಂತೆ, ಅದು ಮುರಿಯಲ್ಪಟ್ಟಿತು ಎಂಬುದಾಗಿ ದೇವರ ವಾಕ್ಯ ಇರ್ತದೆ. ಹಾಲೆಲೂಯಾ. ಹಾಗಾದ್ರೆ ಲೋಕದ ಅಧಿಕಾರ ಅದು ಟೆಂಪರರಿ ಆಗಿದೆ, ಆದ್ರೆ ದೇವರು ಕೊಡುವ ಅಧಿಕಾರ ಅದು ಏನಾಗಿದೆ? ಅದು ಪರ್ಮನೆಂಟ್ ಆದ ಅಧಿಕಾರವಾಗಿದೆ. ಹಾಲೆಲೂಯಾ. ಈ ಲೋಕದಲ್ಲಿ ನೋಡೋದಾದ್ರೆ ಪೊಲೀಸರಿಗೆ ಒಂದು ವಸ್ತ್ರ ಕೊಡ್ತಾರೆ, ಕರೆಕ್ಟ್ ಅಲ್ಲ? ಆ ವಸ್ತ್ರ ನೋಡಿ ಕಳ್ಳರು ಏನ್ ಮಾಡ್ತಾರೆ? ಹೆದರ್ತಾರೆ. ಹಾಗೆ ದೇವರು ನಮಗೆ ರಕ್ಷಣೆ ಎಂಬ ವಸ್ತ್ರವನ್ನು ಕೊಟ್ಟಿದ್ದಾರೆ. ಆ ವಸ್ತ್ರವನ್ನು ನೋಡಿ ಸೈತಾನನು ಹೆದರ್ತಾನೆ. ಆಮೇಲೆ ಸೈತಾನನ ಬಲವಾಗಿ ಮುರಿಯಲ್ಪಡ್ತದೆ. ದೇವರು ನಮಗೆ ರಕ್ಷಣೆ ಎಂಬ ವಸ್ತ್ರ ಮಾತ್ರ ಅಲ್ಲ ಕೊಟ್ಟದ್ದು, ಆತನು ನಮ್ಮನ್ನ ಏನ್ ಮಾಡಿದ್ದಾನೆ? ಮುದ್ರಿಸಲ್ಪಟ್ಟಿದ್ದೇವೆ ನಾವು. ಹಾಲೆಲೂಯಾ. ನಾವು ಒಟ್ಟಾಗಿ ಸೇರಿ ಅಂಧಕಾರ ಬಲವನ್ನೆಲ್ಲ ಮುರಿಯುವೆ ಎಂಬುದಾಗಿ ಹಾಡುತ್ತಾ, ದೇವ ಮಹಿಮೆ ಮುರಿಯುವೆ ಎಂಬುದಾಗಿ ಹಾಡುತ್ತಾ ಆತ ನಾಮವನ್ನು ಮಹಿಮೆಪಡಿಸೋಣ. ನಾವೆಲ್ಲ ಕರೆಗಳನ್ನು ತಟ್ಟುತ್ತಾ ಆತನನ್ನು
ಸಲ್ಲಿಸ್ತೇವೆ ತಂದೆ. ಕ್ರೂಜಿಯಲ್ಲಿ ನಮಗೋಸ್ಕರ ನಿನ್ನ ಪ್ರಾಣವನ್ನು ಕೊಟ್ಟು, ನಮ್ಮ ಪಾಪಕ್ಕೋಸ್ಕರ, ನಮ್ಮ ಶಾಪಕ್ಕೋಸ್ಕರ ತಂದೆ ನಿನ್ನ ಪ್ರಾಣವನ್ನು ಕೊಟ್ಟು ತಂದೆ ನಮಗೆ ತಂದೆ ನೀನು ಬಿಡುಗಡೆಯನ್ನು ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಆತನು ನಮ್ಮ ಸಂಗಾತಿಯಾಗಿದ್ದಾರೆ, ಆತ ನಮ್ಮ ಜೊತೆಗಾರನಾದ ದೇವರಾಗಿದ್ದಾರೆ. ನಾವೆಲ್ಲರೂ ಸೇರಿ ಆ ಜೊತೆಗಾರನಾದ ದೇವರನ್ನ ಸಂತೋಷಪೂರ್ವಕವಾಗಿ ಆರಾಧಿಸಿ ಬಿಡುಗಡೆ ಕೊಟ್ಟ ದೇವರಿಗೆ ಮಹಿಮೆಯನ್ನು ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್. ಸಂಗಾತಿಯೇ ನನ್ನ ಸಂಗಾತಿಯೇ ನನ್ನ ಜೀವದ ಸಂಗಾತಿಯೇ, ಸಂಗಾತಿಯೇ ನನ್ನ ಸಂಗಾತಿಯೇ ನನ್ನ ಜೀವದ ಸಂಗಾತಿಯೇ, ಸಂಗಾತಿಯೇ ಸಂಗಾತಿಯೇ ನನ್ನ ಸಂಗಾತಿಯೇ ನನ್ನ ಜೀವದ ಸಂಗಾತಿಯೇ. ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಯೇಸುವೇ, ಹಲ್ಲೆಲೂಯಾ ಆರಾಧನೆ, ಹಲ್ಲೆಲೂಯಾ ಆರಾಧನೆ ಯೇಸುವೇ.
ನಡೆಸುವ ದಾರಿಗೆ, ನಮ್ಮ ಬಲಪಡಿಸುವ ಆತ್ಮನಿಗೆ ನಾವು ಸ್ತೋತ್ರವನ್ನು ಕರೆಗಳನ್ನು ತರುತ್ತಾ ಆತನಿಗೆ ಮಹಿಮೆಯನ್ನು, ಆತನಿಗೆ ಘನವನ್ನು, ಆತನಿಗೆ ಮಾನವನ್ನು ಸಲ್ಲಿಸುತ್ತೇವೆ. ನಮ್ಮ ಕೈ ಆತನಲ್ಲಿ ಇರುವುದರಿಂದ, ಆತನ ನಮ್ಮನ್ನು ಅಂಗೈಯಲ್ಲಿ ಚಿತ್ರಿಸಿದ್ರಿಂದ ನಮಗೆ ಯಾವುದಕ್ಕೆ ಭಯಪಡುವ ಅವಶ್ಯಕತೆ ಇಲ್ಲ. ಆತನೇ ನಮಗೆ ಕೇಳುವ ಗುರಾಣಿ ಎಲ್ಲವೂ ಆಗಿದ್ದಾರೆ. ಅಪ್ಪ, ಇಷ್ಟೊತ್ತು ನಿನ್ನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಲಿಕ್ಕೆ ಸಮಯ ಈ ಕುಟುಂಬಕ್ಕೆ ತಂದೆ. ನೀನು ಕೃಪೆ ಕೊಟ್ಟದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇವಪ್ಪ. ಆರಾಧನೆ ಮಾಡಿದಂಥ ಪ್ರತಿಯೊಂದು ಮಕ್ಕಳನ್ನು ನೀನು ಹೇಳವಾಗಿ ಆಶೀರ್ವದಿಸಪ್ಪ. ಅವರ ಕುಟುಂಬವನ್ನು ನೀನು ಹೇಳವಾಗಿ ಆಶೀರ್ವದಿಸು ಸ್ವಾಮಿ. ತಂದೆ, ಮುಂದಿನ ಪ್ರತಿಯೊಂದು ಭಾಗಗಳನ್ನು ನಿನ್ನ ಕರಗಳಲ್ಲಿ ಒಪ್ಪಿಸ್ತೇನಪ್ಪ. ಪ್ರತಿಯೊಂದು ಭಾಗದಲ್ಲಿ ನಿನ್ನ ನಾಮ ಒಂದೇ ಮಹಿಮೆಯಲ್ಲಿ ಸ್ವಾಮಿ. ಎಲ್ಲವೂ ನಿನ್ನ ಕರಗಳಲ್ಲಿ ಒಪ್ಪಿಸುವ ನಜರೇತಿನ ಯೇಸು ಕ್ರಿಸ್ತನಲ್ಲಿ ಬೇಡಿ ಹೋಗಿದ್ದೇನೆ ನಾನು ಪ್ರೀತಿಯುಳ್ಳ ತಂದೆಯೇ. ಆಮೆನ್. ಸತ್ಯವೇದ ಪುಸ್ತಕದಲ್ಲಿ ಯೋಬನ ಪುಸ್ತಕ 5ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯವನ್ನು ಯಾರಾದರೂ ಓದಬಹುದು. ಯೋಬನ ಪುಸ್ತಕ 5ನೇ ಅಧ್ಯಾಯ 7 ಮತ್ತು 8ನೇ ವಾಕ್ಯ. ಕಿಡಿಗಳು ಮೇಲಕ್ಕೆ ಹಾರುವುದು, ಮನುಷ್ಯರು ಶ್ರಮೆಯನ್ನು ಅನುಭವಿಸುವುದು ಸಹಜ. ಈ ಸಂದರ್ಭದಲ್ಲಿ ನಾನಾದರೂ ದೇವರಲ್ಲಿ ಆಶ್ರಯಿಸುತ್ತಿದ್ದೇನೆ. ನನ್ನ ಸಂಗತಿಯನ್ನು ದೇವರಿಗೆ ಅರಿಕೆ ಮಾಡಿಕೊಳ್ಳುತ್ತಿದ್ದೇನೆ. ಯೋಬನು ತನ್ನ ಪುಸ್ತಕದಲ್ಲಿ ಬರೆಯುತ್ತಿದ್ದಾನೆ, ಏನಂತೇಳಿ, ಕಿಡಿಗಳು ಮೇಲಕ್ಕೆ ಹಾರುವುದು ಸಹಜ. ಒಂದು ವೆಪನ್ ಶಾರ್ಪ್ ಆಗ್ಬೇಕಾದ್ರೆ, ಒಂದು ಕತ್ತಿ ಶಾರ್ಪ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಅದನ್ನು ಏನ್ ಮಾಡ್ತಾರೆ? ಸಾಣೆಗೆ ಕೊಡ್ತಾರ, ಶಾರ್ಪ್ ಮಾಡ್ತಾರೆ. ಆಗ ಏನಾಗ್ತದೆ? ಶಾರ್ಪ್ ಆಗ್ಬೇಕಾದ್ರೆ ಏನಾಗ್ತದೆ? ಕಿಡಿಗಳು ಆಗ್ತದೆ. ಹೌದಾ? ಪ್ರೇಸ್ ದಿ ಲಾರ್ಡ್. ಇಲ್ಲಿ ಯೋಬ ಹೇಳ್ತಾನೆ, ಅಲ್ಲಿ ಕಿಡಿಗಳು ಮೇಲಕ್ಕೆ ಹಾರುವುದು, ಮನುಷ್ಯರು ಶ್ರಮೆಯನ್ನು ಅನುಭವಿಸುವುದು ಸಹಜ. ಶ್ರಮೆ ಅಂದ್ರೆ ಕಷ್ಟ. ಹಾಗಾದ್ರೆ ಒಂದು ಸತ್ಯ, ಪ್ರತಿಯೊಂದು ಮನುಷ್ಯರಿಗೆ ಏನುಂಟು? ಉಂಟಾ? ಅಲ್ಲಿ ಉಂಟಾ? ಪ್ರೇಸ್ ದಿ ಲಾರ್ಡ್. ಅಲ್ಲಿ ಒಳ್ಳೆಯವನಿಗೆ ಸಹ ಕಷ್ಟ ಉಂಟು, ಕೆಟ್ಟವನಿಗೆ ಸಹ ಕಷ್ಟ ಉಂಟು, ಶ್ರೀಮಂತನಿಗೆ ಕಷ್ಟ ಉಂಟು, ಬಡವನಿಗೆ ಸಹ ಕಷ್ಟ ಉಂಟು. ಆಮೇಲೆ ಅಲ್ಲೆಲೂಯ್ಯ. ಆದ್ರೆ ಇಲ್ಲಿ ಯೋಬನ ಪುಸ್ತಕದಲ್ಲಿ ಬರೆಯುತ್ತಿದ್ದಾರೆ, ಈ ಕಷ್ಟ ಬರುವಾಗ ನಾನು ಹೆದರುವುದಿಲ್ಲ, ನನ್ನ ದೇವರನ್ನು ಆಶ್ರಯ ಮಾಡುತ್ತೇನೆ. ಇಲ್ಲಿ ಎಷ್ಟು ಜನ ಕಷ್ಟ ಬರುವಾಗ ದೇವರನ್ನು ಆಶ್ರಯಿಸಿದವರಿದ್ದೀರಿ? ಅಲ್ಲೆಲೂಯ್ಯ. ದೇವರನ್ನು ನೀವು ಆಶ್ರಯಿಸುವಾಗ ಈ ಕಷ್ಟದಿಂದ ದೇವರು ಹೊರಗೆ ತರ್ತಾರೆ. ಅಲ್ಲೆಲೂಯ್ಯ. ನಮ್ಮ ದೇವರ ಜೊತೆ ನಾವು ಹೇಳ್ಬೇಕು. ಇವತ್ತು ಕೀರ್ತನೆಗೋಸ್ಕರ ಸ್ತೋತ್ರ ಹೇಳ್ತಾರೆ. 50ನೇ ಕೀರ್ತನೆ 15ನೇ ವಾಕ್ಯ ಏನ್ ಹೇಳ್ತದೆ? ಕಷ್ಟ ಕಾಲದಲ್ಲಿ ನೀವು ನನಗೆ ಮೊರೆಯಿಡ್ರಿ, ನಾನು ನಿಮಗೆ ಬಂದು ನಿಮ್ಮನ್ನು ಬಿಡಿಸುತ್ತೇನೆ, ಆಗ ನೀವು ಕೊಂಡಾಡುವಿರಿ ಎಂಬುದಾಗಿ. ನೋಡಿ ಪ್ರಿಯರೇ, ಕಷ್ಟ ಕಾಲದಲ್ಲಿ ನಾವು ದೇವರನ್ನು ಆಶ್ರಯಿಸಬೇಕು. ಕಷ್ಟ ಕಾಲದಲ್ಲಿ ನಾವು ದೇವರ ಬಳಿಗೆ ಓಡಿ ಬರಬೇಕು. ಹಾಗಾದ್ರೆ ಒಂದು ಸತ್ಯ ಹೇಳ್ತೇನೆ, ಕಷ್ಟ ಬರುವುದು ಒಳ್ಳೆಯದಕ್ಕೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ಹೇಳ್ತಾರೆ, ಕಷ್ಟ ಬರುವಾಗಲೇ ನೀನು ಬೆಳಿಲಿಕ್ಕೆ ಪ್ರಾರಂಭ ಮಾಡ್ತೀನಿ. ನಾನು ಬಲವಾಗಿ ನಂಬ್ತೇನೆ. ಹಲ್ಲೆಲೂಯಾ. ಈ ಕಷ್ಟ ನಿನ್ನ ನಾಶ ಮಾಡ್ಲಿಕ್ಕಲ್ಲ, ಈ ಕಷ್ಟ ನಿನ್ನ ಉನ್ನತಿಗೆ ನಡೆಸಲಿಕ್ಕೆ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತದೆ 23ನೇ ಕೀರ್ತನೆ 5ನೇ ವಾಕ್ಯ, ವೈರಿಗಳ ಮುಂದೆ ನಾನು ನಿನಗೆ ಔತಣವನ್ನು ಸಿದ್ಧಪಡಿಸಿದೆ. ಹಲ್ಲೆಲೂಯಾ. ಎಷ್ಟು ಜನ ಹೇಳ್ತೀರಿ ವೈರಿದ್ರೆ ಮಾತ್ರ ಔತಣ? ಹಲ್ಲೆಲೂಯಾ. ವೈರಿಲ್ಲದ್ರೆ ಔತಣ ಇಲ್ಲ. ಎಷ್ಟು ಜನ ಹೇಳ್ತೀರಿ ನನ್ನ ಜೀವಿತದಲ್ಲಿ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ. ಈ ಕಷ್ಟ ಬರ್ತದೆ ಅಲ್ಲಿ, ಆದ್ರೆ ನಾನು ಎದುರುವುದಿಲ್ಲ. ಯಾಕೆ ಗೊತ್ತು? ನನ್ನ ದೇವರನ್ನು ನಾನು ಆಶ್ರಯಿಸ್ತೇನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದೇ ಯೋಬನ ಪುಸ್ತಕ 14ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಗಮನಿಸುವಾಗ ಅಲ್ಲಿ ಹೇಳ್ತದೆ, ಸ್ತ್ರೀಯಲ್ಲಿ ಹುಟ್ಟಿದವನು ಏನಾಗ್ತಾನೆ? ಅಲ್ಪಾಯುಷ್ಯದವನಾಗಿಯೂ ಕಳವಳದಿಂದ ತುಂಬಿದವನಾಗಿದ್ದಾರಂತೆ. ಅಲ್ಲಿ ಇವತ್ತು ಅನೇಕರ ಜೀವಿತದಲ್ಲಿ ಕಳವಳ, ಕಷ್ಟ ಬರುವಾಗ ಕಳವಳ ಬರ್ತಾರೆ. ಏನಾಗ್ತದೆ? ನನ್ನ ಜೀವಿತ ಏನಾಗ್ತದೆ? ನಾನು ಮುಂದೆ ಹೇಗೆ ಹೋಗುವುದು? ಇದರಿಂದ ಯಾರು ಹೊರಗೆ ತರ್ತಾರೆ ಎಂಬುದಾಗಿ ಭಯ ಬರುವಾಗ ನಾನು ಹೇಳ್ತೇನೆ, ನಾವು ಆಶ್ರಯಿಸಬೇಕಾದದ್ದು ದೇವರನ್ನು. ಇವತ್ತು ಜನ ದೇವರನ್ನು ಆಶ್ರಯಿಸ್ತೇನೆ. ಅಲ್ಲಿ ನಾನು ಬಲವಾಗಿ ನಂಬ್ತೇನೆ, ನೀನು ಮತ್ತೆ ಮೊಳಿಲಿಕ್ಕೆ ಪ್ರಾರಂಭವಾಗ್ತೇನೆ. ಅಲ್ಲಿ ಮತ್ತೆ ನೀನು ಚಿಗುರಲಿಕ್ಕೆ ಪ್ರಾರಂಭವಾಗ್ತಿ. ಅದೇ ಯೋಬನ ಪುಸ್ತಕ 14ನೇ 7ನೇ ವಾಕ್ಯ ಓದಿಬಿಟ್ರಿ. ಅಲ್ಲಿ ಕಡಿದ ಮರವು ತಾನು ಮೊಳೆಯುವುದನ್ನು ನಿಲ್ಲಿಸದೆ ಮತ್ತೆ ಚಿಗುರುವೆನೆಂದು ನಿರೀಕ್ಷೆಯಂತೆ. ನೋಡಿ, ಒಂದು ಮರ ಕಡಿದ್ರೆ ಅದು ಅಲ್ಲಿಗೆ ಎಂಡ್ ಆಗುವುದಿಲ್ಲ. ಎಷ್ಟು ಜನ ಹೇಳ್ತೇನೆ, ನಾನು ಎಂಡ್ ಆಗುದಿಲ್ಲ. ನೀನು ಮತ್ತೆ ಎದ್ದು ಬರ್ಲಿಕ್ಕೆ ಹೋಗ್ತಾ ಇದ್ದೀನಿ. ಕರ್ತನನ್ನು ಎಬ್ಬಿಸ್ತಿದ್ದಾನೆ. ಯಾಕಂತ ಹೇಳಿದ್ರೆ ನೀನು ಕರೆಯಲ್ಪಟ್ಟದ್ದು ನಿಜ, ಆದರೆ
ಆದ್ರೆ ಅದೇ ಯೇಸು ಎದ್ದು ಬಂದ. ಇವತ್ತು ಹೇಳ್ರಿ, ನಾನು ಎದ್ದು ಬರ್ತೇನೆ. ಹೇಳ್ರಿ, ಯೇಸುವನ್ನು ನಂಬಿದ ನಾನು ನೀನು ಎದ್ದು ಬರುತ್ತೇವೆ. ಯಾಕಂದ್ರೆ ಈ ಕಷ್ಟ ಅಂತ್ಯ ಅಲ್ಲ, ಈ ಕಷ್ಟ ಪ್ರಾರಂಭವಾದ್ರೆ ಅಂತ್ಯ ದೇವರು ಬರ್ತಿದ್ದಾನೆ. ಅದು ಬಿಡುಗಡೆಯ ಸಂಕೇತ, ಅದು ಜಯದ ಸಂಕೇತ. ಯಾಕಂದ್ರೆ ನನ್ನ ದೇವರು ನನ್ನಲ್ಲಿ ಕಾರ್ಯ ಮಾಡುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಾಗಾದ್ರೆ ದೇವರನ್ನು ನಂಬಿದವನು ಈ ಕಷ್ಟದಿಂದ ಹೊರಗೆ ಬರ್ತಾನೆ. ಹಲ್ಲೆಲೂಯಾ. 1 ಯೋಹಾನ 5ನೇ ಅಧ್ಯಾಯ 4ನೇ ವಾಕ್ಯ ಓದಿ ನೋಡಿ. 1 ಯೋಹಾನ ಪತ್ರಿಕೆ 5ನೇ ಅಧ್ಯಾಯ 4ನೇ ವಾಕ್ಯ. ಅಲ್ಲಿ ನೋಡಿ, ಯಾಕೆಂದರೆ ದೇವರಿಂದ ಹುಟ್ಟಿದಂತೆಲ್ಲವೂ ಲೋಕವನ್ನು ಜಯಿಸ್ತದೆ. ಆಮೇಲೆ ಅಲ್ಲೆಲ್ಲ ಲೋಕ ಕಷ್ಟ ಕೊಡ್ತದೆ, ಲೋಕ ಹಿಂಸೆ ಮಾಡ್ತದೆ, ಲೋಕ ನಿನ್ನ ವಿರುದ್ಧ ಮಾಟ ಮಂತ್ರ ಬರ್ತದೆ. ಆದ್ರೆ ನೀನು ಭಯಪಡಬೇಡ. ಅಲ್ಲಿ ನೀನು ದೇವರಿಂದ ಹುಟ್ಟಿದವನಾದ್ರಿಂದ ಈ ಲೋಕವನ್ನು ಜಯಿಸ್ತಿ. ಆಮೇಲೆ ಅಲ್ಲಿ ನಂತರ ವಾಕ್ಯ, ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆ. ಎಷ್ಟು ಜನ ಯೇಸುವಿನ ಮೇಲೆ ನಂಬಿಕೆ ಇಟ್ಟಿದ್ದೇನೆ? ಅಲ್ಲಿ ಯೇಸು ನಿಮ್ಮನ್ನು ಎಬ್ಬಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಯೇಸು ನಿಮ್ಮನ್ನು ಎಬ್ಬಿಸ್ಲಿಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಯೋಗ 14:7 ಕಡಿದ ಮರವು ಅದು ಮತ್ತೆ ಚಿಗುರುತ್ತೇನಂತೆ ಏನುಂಟು, ಭರವಸೆ ಉಂಟಂತೆ. ನಂತರ ವಾಕ್ಯ ಹೋದ್ರಿ, ನೆಲದಲ್ಲಿ ಅದರ ಬುಡವು ಮುದಿಯಾದರೂ ಮಣ್ಣಿನಲ್ಲಿ ಬೇರು ಸತ್ತಲು ಯಾವುದಂದ್ರೆ ನೀರಿನ ವಾಸನೆಯಿಂದಲೇ ಅದು ಮೊಳೆತು ಗಿಡದ ಹಾಗೆ ಕವಲೊಡೆಯುತ್ತದೆ ಅಂತ. ಅಂದ್ರೆ ಮುದಿ ಸತ್ತು ಹೋದ್ಮೇಲೆ ಏನಾಯ್ತು? ನಾವೆನಿಸ್ತೇವೆ ಇದ್ದು ಬದುಕುದಿಲ್ಲ, ಈ ಬಿಸ್ನೆಸ್ ಎದ್ದು ಬರುವುದಿಲ್ಲ. ಅದು ನಾನು ಯೇಸುವಿನ ನಾಮದಲ್ಲಿ ನಿಮಗೆ ನಾನು ಪ್ರವಾದನೆ ಹೇಳ್ತೇನೆ. ಹಲ್ಲೆಲೂಯಾ. ಆ ನೀರಿನ ವಾಸನೆಯಿಂದ, ನೀರು ಪವಿತ್ರಾತ್ಮನ ಸಂಕೇತವಾಗಿದೆ. ಇವತ್ತು ನಾನು ಹೇಳ್ತೇನೆ, ಪವಿತ್ರಾತ್ಮನ ಮೂಲಕ ನಿನ್ನ ಜೀವಿತದಲ್ಲಿ ದೇವರು ತಿರುಗಿ ಉನ್ನತವಾಗಿ ಎಬ್ಬಿಸುತ್ತಾನೆ. ಹಲ್ಲೆಲೂಯಾ. ನಾನು ಹೇಳ್ತೇನೆ, ಇದು ಆರಂಭವಾಗಿದೆ. ದೇವರು ಆರಂಭಿಸಿದ್ದಾನೆ, ನಿನ್ನ ಜೀವಿತವನ್ನು ಆರಂಭಿಸಿದ್ದಾನೆ, ನಿನ್ನ ಜೀವಿತವನ್ನು ಕಟ್ಟುವವನಾಗಿದ್ದಾನೆ. ಹಾಗಾದ್ರೆ ಒಂದು ಸತ್ಯ ಅಂತ ಹೇಳಿದ್ರೆ, ಕಷ್ಟ ಬರುವಾಗ ಹೆದರಬಾರದು. ಅಲ್ಲೆಲ್ಲ, ಯಾಕಂದ್ರೆ ಈ ಕಷ್ಟ ಏನಾಗಿದೆ? ತಾತ್ಕಾಲಿಕವಾದದ್ದು, ತಾತ್ಕಾಲಿಕವಾದದ್ದು. ಇದಕ್ಕೆ ಅಂತ್ಯ ಯಾರು ಬರ್ದಿದ್ದಾರೆ? ದೇವರು ಬರ್ದಿದ್ದಾನೆ. ಹಲ್ಲೆಲೂಯಾ. ನೋಡಿ, ಯೋಬ ಹೇಳುವ ಮೊದಲೇ ಯೇಸು ಸ್ವಾಮಿ ನಂತರ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯ ಓದಿ ನೋಡಿ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಾಕ್ಯ ನೋಡಿ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರ್ಬೇಕಂತೆ. ಇವತ್ತು ನಾನು ಹೇಳ್ತೇನೆ, ನಮಗೆ ಪ್ರಾಬ್ಲಮ್ ಬರುವಾಗ ಏನಾಗ್ತದೆ? ಫಸ್ಟ್ ಏನಾಗ್ತದೆ? ನಮ್ಮ ಮನಸ್ಸು ಏನಾಗ್ತದೆ? ಚಂಚಲ ಆಗ್ತದೆ, ಹಾಳಾಗ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ನಷ್ಟ ಬರುವಾಗ, ಪ್ರಾಬ್ಲಮ್ ಬರುವಾಗ, ಸಂಕಟ ಬರುವಾಗ ನಾವು ದೇವರಲ್ಲಿ ಬರಬೇಕು. ದೇವರಲ್ಲಿ ಬರುವಾಗ ನಮಗೆ ಮನಸ್ಸಿಗೆ ಸಮಾಧಾನ ಆಗ್ತದೆ. ಎಷ್ಟು ಜನ ಹೇಳ್ತಾರೆ, ನನಗೆ ಸಮಾಧಾನ ಆಗ್ತದೆ? ಹಲ್ಲೆಲೂಯಾ. ನೀನು ದೇವರಲ್ಲಿ ಬರದೆ ಹೋದ್ರೆ ನಿನಗೆ ಸಮಾಧಾನ ಸಿಗುವುದಿಲ್ಲ. ಸಮಾಧಾನದ ಪ್ರಭು ಅವನ ಹೆಸರು. ಅದಕ್ಕೆ ನೀವು ನನ್ನಲ್ಲಿದ್ದು ಏನ್ ಮನಃಶಾಂತಿಯನ್ನು ಹೊಂದಿಕೊಂಡ್ರೆ ಮತ್ತೆ ಅಲ್ಲಿ ನೋಡಿ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಎಷ್ಟು ಜನ ಹೇಳ್ತೀರಿ? ಹಲ್ಲೆಲೂಯಾ. ನಿಮಗೆ ಸಂಕಟ ಉಂಟು, ನಿಜ. ಯೇಸು ಹೇಳಿದ ಲೋಕದಲ್ಲಿ ಸಂಕಟ ಉಂಟು, ಆದ್ರೆ ಒಂದು ವರ್ಡ್ ಏನದು? ಧೈರ್ಯವಾಗಿರಿ. ಒಬ್ಬರಿಗೊಬ್ಬರು ಕೈ ಕೊಟ್ಟರೆ ಧೈರ್ಯವಾಗಿರಿ. ಹಲ್ಲೆಲೂಯಾ. ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನನ್ನ ದೇವರು ಲೋಕವನ್ನು ಜಯಿಸಿದವನಾಗಿದ್ದಾನೆ. ನನ್ನ ದೇವರು ಸಂಕಟವನ್ನು ಜಯಿಸಿದ್ದಾನೆ. ನನ್ನ ದೇವರು ಕಷ್ಟವನ್ನು ಜಯಿಸಿದ್ದಾನೆ. ನನ್ನ ದೇವರು ಪ್ರಾಬ್ಲಮ್ ಅನ್ನು ಜಯಿಸಿದ್ದಾನೆ. ಇವತ್ತು ನೀನು ದೇವರ ಮಗನಾದ್ರಿಂದ, ಮಗಳಾದ್ರಿಂದ ಅದರಿಂದ ಹೊರಗೆ ಬರ್ತೀಯ ಎಂಬುದಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಲ್ಲೆಲೂಯಾ. ಯಾವಾಗ ಸಹ ದೇವರು ನಮ್ಮನ್ನು ಆಶೀರ್ವದಿಸುವುದು ಹೋರಾಟದ ಮೂಲಕ. ಎಷ್ಟು ನಂಬ್ತೀರಿ? ಹಲ್ಲೆಲೂಯಾ. ಹೋರಾಟದ ಮೂಲಕವೇ ದೇವರು ಆಶೀರ್ವಾದ ಮಾಡುತ್ತಾನೆ. ಹೋರಾಟ ನಮ್ಮನ್ನು ವಿಶಾಲತೆಗೆ ತರ್ತಾ ಇದ್ದಾರೆ. ಅಲ್ಲಿ ಇವತ್ತು ಕಷ್ಟ ಬರುವಾಗ ನಾವು ಒಂದು ತಿಳಿದೇನಂತ ಹೇಳಿದ್ರೆ, ಈ ಕಷ್ಟದಲ್ಲೇ ದೇವರು ನನ್ನ ಜೀವಿತ ದೊಡ್ಡ ಕಾರ್ಯ ಮಾಡುವವನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ನೀವು ಕಲಿಯುವಾಗ ನಿಮಗೆ ಒಂದು ವಿಷಯ ಗೊತ್ತಾಗ್ತದೆ, ಈ ಕಷ್ಟ ಬರದಿದ್ರೆ ನಾವು ದೇವರ ಬಳಿಗೆ ಒಂದು ಬರ್ತಿರ್ಲಿಲ್ಲ. ಹಲ್ಲೆಲೂಯಾ. ಆಮೇಲೆ ಕಷ್ಟ ಬಂದದ್ರಿಂದಲೇ ಇವತ್ತು ದೇವರ ಬಳಿಗೆ ಬಂದದ್ದು. ನನಗೆ ಸಹ ಕಷ್ಟ ಬಂದದ್ರಿಂದಲೇ ದೇವರ ಬಳಿಗೆ ಬಂದದ್ದು. ಹಲ್ಲೆಲೂಯಾ. ನೋಡಿ, 119ನೇ ಕೀರ್ತನೆ 71ನೇ ವಾಕ್ಯ ಏನ್ ಹೇಳ್ತದೆ ನೋಡಿ. 119ನೇ ಕೀರ್ತನೆ 71ನೇ ವಾಕ್ಯ. ಅಲ್ಲಿ ನೋಡಿ, ಕಷ್ಟಾನುಭವವು ಹಿತಕರವಾಯಿತು
ಗೊತ್ತಾಯಿತು, ಅದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆನು. ನೋಡಿ ಅಲ್ಲಿ ಹೇಳ್ತಾನೆ, ಕಷ್ಟಾನುಭವ ಏನಾಯ್ತು ನನಗೆ ಹಿತಕರ ಅಂದ್ರೆ ಸಂತೋಷವಾಯಿತಂತೆ. ಯಾಕಂದ್ರೆ ಕಷ್ಟ ಬರದಿದ್ರೆ ನಿನ್ನ ಮಾರ್ಗ ನನಗೆ ಗೊತ್ತಾಗ್ತಿರ್ಲಿಲ್ಲ. ಎಷ್ಟು ಜನ ಹೇಳ್ತೀವಿ ಇವತ್ತು ಕಷ್ಟ ಬಂದದ್ರಿಂದ ದೇವರ ಮಾರ್ಗ ತಿಳಿಯಿತು. ಅಲ್ಲೆಲ್ಲೂ ಅದೇ 119 ವಾಕ್ಯ ಏನಿರ್ತದೆ ನೋಡಿ, ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೇನು, ಈಗಲಾದರೂ ನಿನ್ನ ನುಡಿಗಳನ್ನು ಕೈಗೊಳ್ಳುತ್ತೇನೆ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳ್ತದೆ, ಕಷ್ಟ ಬರುವಾಗ ಏನಾಗ್ತಿದ್ದೆ ಅಂದ್ರೆ ತಪ್ಪಿ ಹೋಗ್ತಿದ್ದೆ ಅಂತೆ. ನಾನು ಕಷ್ಟ ಬಂದಾಗ ತಪ್ಪಿ ಹೋಗ್ತಿದ್ದೆ, ಆದ್ರೆ ಕಷ್ಟ ಬಂದದ್ರಿಂದ ಇವತ್ತು ದೇವರ ಮಾರ್ಗದಲ್ಲಿ ನಾನು ನಿಂತಿದ್ದೇನೆ. ಇವತ್ತು ಎಷ್ಟು ಜನ ಹೇಳ್ತೀನಿ, ನನ್ನ ದೇವರ ಮಾರ್ಗ ಒಳ್ಳೆಯ ಮಾರ್ಗ. ಹೇಳ್ರಿ, ನನ್ನ ದೇವರ ಮಾರ್ಗ ಒಳ್ಳೆಯ ಮಾರ್ಗ, ಅದು ಪರಿಶುದ್ಧ ಮಾರ್ಗ, ಅದು ನೀತಿಯ ಮಾರ್ಗ, ದೇವರು ನಡೆಸುವ ಮಾರ್ಗವಾಗಿದೆ ಅದು. ಅಲ್ಲೆಲ್ಲ ಇವತ್ತು ನಾವು ನಂಬ್ತೀವಿ. ಈ ಕಷ್ಟ ಬರುವಾಗ ಒಂದು ತಿಳಿದುಕೊಳ್ಬೇಕೇನಂತ ಹೇಳಿದ್ರೆ, ದೇವರಿಗೆ ನನ್ನ ಜೀವಿತದಲ್ಲಿ ಒಂದು ಪ್ಲಾನ್ ಉಂಟು. ಎಷ್ಟು ಜನ ಅಂತೀರಿ, ದೇವರಲ್ಲಿ ನಿಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಪ್ಲಾನ್ ಉಂಟು. ಅಲ್ಲೆಲ್ಲ ದೇವರ ಪ್ಲಾನ್ ಇಲ್ಲದೆ ನೀವು ಈ ಕಷ್ಟದಲ್ಲಿ ಹೋಗ್ಲಿಲ್ಲ. ಪ್ರತಿಯೊಂದು ದೇವರ ಮಕ್ಕಳನ್ನು ನೋಡ್ರಿ, ವಾಗ್ದಾನ ಇದ್ದವರು ಕಷ್ಟದಲ್ಲಿ ಹೋಗ್ತಾರೆ. ಅಲ್ಲಿ ಇವತ್ತೆಲ್ಲ ಇಲ್ಲಿ ಎಷ್ಟು ಜನ ಕಷ್ಟದಲ್ಲಿ ಹೋಗಿದೆ. ಆದ್ರೆ ಕಷ್ಟ ಅದು ಅಂತ್ಯ ಅಲ್ಲ. ಕಷ್ಟದಿಂದ ದೇವರು ಹೊರಗೆ ಬರುವ ದಿನ ಸಿಕ್ಕಿದ್ದಾರೆ, ಹೋರಾಟದಿಂದ ಹೊರಗೆ ಬರುವ ದಿನ ಇಟ್ಟಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾನು ಸೇವೆಗೆ ಬರುವ ಮೊದಲು ನನಗೆ ಸಹ ವಾಗ್ದಾನ ಇತ್ತು, ಕಷ್ಟದಲ್ಲಿ ಹೋಗುತ್ತೆ ಎಂಬುದಾಗಿ. ಆದ್ರೆ ದೇವರು ಅದರಿಂದ ಹೋಗಿಸಿ ಇವತ್ತು ಜಯವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನೋಡಿ, ದೇವರು ಆ ಕಷ್ಟದಲ್ಲಿ ಕೈ ಬಿಡುವುದಿಲ್ಲ. ದೇವರು ಕೈ ಹಿಡಿದು ನಡೆಸುವ ದೇವರು ನಮ್ಮ ದೇವರಾಗಿದ್ದಾನೆ. ಇವತ್ತು ನಾನು ನಂಬುತ್ತೆ, ನಿಮ್ಮನ್ನು ಸಹ ಅದೇ ದೇವರು ಕೈ ಹಿಡಿದು ನಡೆಸ್ತಾನೆ. ನಿಮ್ಮನ್ನು ಕೈ ಹಿಡಿದು ನಡೆಸಲಿಕ್ಕೆ ಇವತ್ತು ಸಹ ಜೀವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡುವುದಾದ್ರೆ, ಅನೇಕ ದೇವ ಮಕ್ಕಳ ಬಗ್ಗೆ ನೋಡುವುದಾದ್ರೆ, ಅವರೆಲ್ಲ ಕಷ್ಟದಲ್ಲಿ ಹೋದರು. ಯಾಕೋಬನನ್ನು ನೋಡ್ರಿ, ಹಲ್ಲೆಲೂಯಾ. ಈಸಾಕನಿಗೆ ಎಷ್ಟು ಜನ ಮಕ್ಕಳು? 2 ಜನ ಮಕ್ಕಳು. ಯಾರೆಲ್ಲ? ಏಸಾವ ಮತ್ತು ಯಾಕೋಬ. ಈ ಯಾಕೋಬನನ್ನು ಅವನ ತಾಯಿ ರೆಬೆಕ್ಕಳು ಏನ್ ಮಾಡಿದ್ಲು? ಹೆಚ್ಚಾಗಿ ಪ್ರೀತಿಸಿದ್ರು. ಇಬ್ಬರು ಮಕ್ಕಳಲ್ಲಿ ಯಾಕೋಬನಂದ್ರೆ ಯಾರಿಗೆ ಪ್ರೀತಿ? ರೆಬೆಕ್ಕಳಿಗೆ ಭಾರಿ ಪ್ರೀತಿ, ತಾಯಿಗೆ ಭಾರಿ ಪ್ರೀತಿ. ಯಾಕೆ? ಅವನ ಮೇಲೆ ಒಂದು ವಾಗ್ದಾನ ಇತ್ತು. ಏನು ವಾಗ್ದಾನ? ಅವನು ಏಸಾವನಿಗಿಂತ ಏನಾಗ್ತಾನೆ? ಮುಂದಾಗ್ತಾನೆ ಅಂತಾನೆ. ಏಸಾವನಿಗಿಂತ ಮುಂದಾಗಿ ಯಾರು ಬರ್ತಾನೆ? ಯಾಕೋಬ ಬರ್ತಾನೆ ಅಂತ. ಅದು ಗರ್ಭದಲ್ಲಿ ನಾವು ನೋಡ್ತೇವೆ. ಅವ್ರು ಹುಟ್ಟುವಾಗಲೇ ಏನ್ ಮಾಡಿದ್ರು? ಒಬ್ಬನನ್ನು ಹಿಡಿದು ಇನ್ನೊಬ್ಬ ಬಂದ. ಆಮೇಲೆ ಅಲ್ಲಿ ಅದಕ್ಕೆ ರೆಬೆಕ್ಕಳು ಏನ್ ಮಾಡಿಲ್ಲ ಅಂತ ಹೇಳಿದ್ರೆ, ಯಾಕೋಬನಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಟರು. ಹೌದಾ? ಪ್ರಿಫರೆನ್ಸ್ ಕೊಟ್ಟರು. ಹಾಗಾಗಿ ನೋಡಿ, ಏಸಾವ ಯಾವಾಗ ಸಹ ಲೋಕ ಪ್ರಕಾರವಾಗಿ ನಿಂತ. ಅವನಿಗೆ ಹೊಟ್ಟೆಯ ಆಸೆ, ತಿನ್ನುವುದು ಆಸೆ. ಅದಕ್ಕೋಸ್ಕರ ಅವನು ಚೊಚ್ಚಲ ತರದ ಹಕ್ಕನ್ನು ಏನ್ ಮಾಡಿದ? ಮಾರಿದ. ಹೌದಾ? ಯಾಕೋಬ ಹೇಳ್ತಾನೆ, ನೀನು ನನಗೆ ಆ ಚೊಚ್ಚಲ ತರದ ಹಕ್ಕು ಕೊಟ್ರೆ ನಿನ್ಗೆ ನಾನು ಆಹಾರ ಕೊಡ್ತೇನೆ, ತಿನ್ಲಿಕ್ಕೆ ಕೊಡ್ತೇನೆ ಹೇಳುವಾಗ ಆಯ್ತು ಹೇಳಿದ. ಚೊಚ್ಚಲ ತರದ ಹಕ್ಕನ್ನು ಬಿಟ್ಟು ಕೊಟ್ಟೆ ಯಾಕೋಬನಿಗೆ. ನಂತರ ನಾವು ನೋಡ್ತೇವೆ, ಈಸಾಕ ಹೇಳ್ತಾನೆ, ನಾನು ನನ್ನ ಮಗನನ್ನು ಏಸಾವನನ್ನು ಆಶೀರ್ವದಿಸ್ತೇನೆ, ಹೋಗಿ ನೀನು ಬೇಟೆಗೆ ಹೋಗಿ ಅಲ್ಲಿ ಬೇಟೆಯ ಒಂದು ಒಳ್ಳೆಯ ಆಹಾರವನ್ನು ತಂದು ನನಗೆ ಕೊಡು, ನಾನು ತಿಂದ ನಂತರ ನಿನ್ನನ್ನು ಆಶೀರ್ವದಿಸ್ತೇನೆ ಎಂಬುದಾಗಿ ಹೇಳುವಾಗ ರೆಬೆಕ್ಕಳು ಏನ್ ಮಾಡ್ತಾಳೆ ಗೊತ್ತುಂಟ? ಆ ತಂದೆ ಹೇಳಿದ ಮಾತನ್ನು ಕೇಳಿ ಏನ್ ಮಾಡ್ತಾನೆ? ಯಾಕೋಬನನ್ನು ಏನ್ ಮಾಡ್ತಾನೆ? ಏಸಾವನಾಗಿ ಮಾಡಿ ಅವನಿಗೆ ಅವನ ವಸ್ತ್ರವನ್ನು ಕೊಟ್ಟು ಏನ್ ಮಾಡ್ತಾನೆ? ತಂದೆಯ ಬಳಿಗೆ ಹೋಗುವ ಹಾಗೆ ಮಾಡ್ತಾನೆ. ಯಾಕೋಬ ಹೆದರುತ್ತಾನೆ, ಎಲ್ಲಿಯಾದ್ರೂ ಅಪ್ಪನಿಗೆ ನಾನು ಏಸಾವ ಅಲ್ಲ ಅಂತ ಗೊತ್ತಾದ್ರೆ ನನಗೆ ಶಾಪ ಕೊಟ್ರೆ ಅಂತ ಹೇಳುವಾಗ ತಾಯಿ ಅವನು ನೆನ್ಕಟ್ಟು ಮಾಡ್ತಾನೆ, ಹಾಗೇನಾಗುವುದಿಲ್ಲ, ನೀನು ಹೋಗು, ಅಪ್ಪನಿಗೆ ಕಣ್ಣು ಕಾಣುವುದಿಲ್ಲ, ಅಪ್ಪ ವಾಸನೆ ಮಾತ್ರ ನೋಡ್ತಾನೆ ಎಂಬುದಾಗಿ ಅವನಿಗೆ ಗೊತ್ತಿತ್ತು. ಹಾಗೆ ಹೋಗುವಾಗ ಅಲ್ಲಿ ನಾವು ನೋಡ್ತೇವೆ, ಯಾಕೋಬನು ಹೋಗುವಾಗ ಅವನ ವಸ್ತ್ರದ ವಾಸನೆ ಯಾರಾಗಿತ್ತು? ಏಸಾವನಾಗಿತ್ತು. ಆದ್ರೆ ಧ್ವನಿ ಬೇರೆಯಾಗಿತ್ತು. ಆದ್ರೂ ಸಹ ಅವನಿಗೆ ಗೊತ್ತಾಗ್ಲಿಲ್ಲ. ಅವನು ಆಶೀರ್ವಾದ ಮಾಡಿದ. ಯಾರನ್ನು? ಯಾಕೋಬನನ್ನು ಆಶೀರ್ವಾದ ಮಾಡಿದ. ಯಾವಾಗ ಅವನು ಯಾಕೋಬನನ್ನು ಆಶೀರ್ವಾದ ಮಾಡಿದ, ನಂತರ ಹೋದ ನಂತರ ಯಾರು ಬರ್ತಾನೆ? ಏಸಾವ ಬೇಟೆಯ ಒಂದು ಪ್ರಾಣಿಯನ್ನು ತಗೊಂಡು ಅದರ ಪದಾರ್ಥ ಮಾಡಿ ತಂದೆಗೆ ಕೊಡುವಾಗ, ಅಪ್ಪ ಅಂತ ಹೇಳುವಾಗ ಗರಬಡಿದ ಅವನಾದ ಯಾರು? ಈಸಾಕ. ಅವನಿಗೆ ಆಶ್ಚರ್ಯ, ಯಾರಿಗೆ ನಾನು ಆಶೀರ್ವಾದ ಕೊಟ್ಟೆ, ಯಾರು ಎಂಬುದಾಗಿ ಹೇಳುವಾಗ ಗೊತ್ತಾಯ್ತು ಏಸಾವನಿಗೆ ಇದಕ್ಕೆ ಕಾರಣ ಯಾರು? ಯಾಕೋಬ ಎಂಬುದಾಗಿ. ಆಗ ಅವನನ್ನು ಕೊಲ್ಲಿಕ್ಕೆ ಹೋಗ್ತಾನೆ. ಕೊಲ್ಲಿಕ್ಕೆ ಹೋಗುವಾಗ ಯಾರು ಸಪೋರ್ಟ್ ಮಾಡಿದ್ರು ರೆಬೆಕ್ಕಳು, ಆ ತಾಯಿ ಏನ್ ಮಾಡ್ತಾಳೆ? ಯಾಕೋಬನನ್ನು ಮನೆ ಬಿಟ್ಟು ಹೋಗಿ ಎಂಬುದಾಗಿ ಹೇಳ್ತಾರೆ. ನೋಡಿ, ತಂದೆ ಕೈ ಬಿಟ್ರು, ಅವನು ತಾಯಿ ಕೈ ಬಿಟ್ರು, ಅವನ ಸಹೋದರ ಕೈ ಬಿಟ್ರು. ಈಗ ಯಾಕೋಬ ಏನಾದ? ಒಂಟಿಯಾದ. ಯಾವ ಕಷ್ಟ ಇರಲಿಲ್ಲ. ಈಗ ಅವನ ಕಷ್ಟ ಪ್ರಾರಂಭವಾಯಿತು. ಈಗ ಅವನ ಹೋರಾಟವಾಯಿತು.
ಸತ್ಯವೇದ ಹೇಳ್ತದೆ, ಅವನು ಹೋಗುವಾಗ ಅರಣ್ಯದಲ್ಲಿ ಹೋದಾದ್ರೆ, ಅರಣ್ಯದಲ್ಲಿ ಏನಿಲ್ಲ, ಆದ್ರೆ ಅವನು ಒಬ್ಬನಿಗೆ ಹೋಗುವಾಗ ಅವನ ಮೇಲೆ ಏನಿತ್ತು? ವಾಗ್ದಾನ ಇತ್ತು. ಇವತ್ತು ಹೇಳ್ರಿ, ನನ್ನ ಮೇಲೆ ವಾಗ್ದಾನ ಉಂಟು. ಹೇಳ್ರಿ, ನನ್ನ ಮೇಲೆ ವಾಗ್ದಾನ ಉಂಟು. ನಿಮ್ಮ ಮೇಲೆ ವಾಗ್ದಾನ ಉಂಟು ದೇವರದು. ವಾಗ್ದಾನ ಇದ್ರಿಂದ ಈ ಕಷ್ಟದಲ್ಲಿ ಹೋಗ್ಬೇಕು. ಆದ್ರೆ ಭಯಪಡ್ಬೇಡ್ರಿ, ಈ ಕಷ್ಟ ಟೆಂಪರರಿ. ದೇವರ ಆಶೀರ್ವಾದ ನಿಮಗೆ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯ. ದೇವರ ವಾಗ್ದಾನ ನಿಮ್ಮಲ್ಲಿ ದೊಡ್ಡದಾಗಿದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೋಡಿ, ಆ ಸಮಯದಲ್ಲಿ ಅವನು ಹೋಗುವಾಗ ಅವನಿಗೆ ತಲೆ ಇಡ್ಲಿಕ್ಕೆ ಏನಿಲ್ಲ, ದಿಬ್ಬಿಲ್ಲ. ಅಲ್ಲಿ ಏನ್ ಮಾಡಿದ? ಕಲ್ಲನ್ನು ದಿಬ್ಬಾಗಿ ಮಾಡಿದ. ನೋಡಿ ಯಾವ ಪರಿಸ್ಥಿತಿಗೆ ಬಂದ. ನೋಡಿ ಯಾಕೊಬ್ಬ ವಾಗ್ದಾನ ಇದ್ದವನಿಗೆ ಏನುಂಟು? ಹೋರಾಟ ಉಂಟು, ಕಷ್ಟ ಉಂಟು, ಸಮಸ್ಯೆ ಉಂಟು. ಆದ್ರೆ ವಾಗ್ದಾನದು ಕಡೆಯಾಗಿ ನೆರವೇರಿ. ಹಲ್ಲೆಲೂಯ, ಪ್ರೈಸ್ ದಿ ಲಾರ್ಡ್. ಅವನು ಯಾವಾಗ ಕಷ್ಟದಲ್ಲಿ ಬಿದ್ದ, ಯಾವಾಗ ಸಂಕಟದಲ್ಲಿ ಬಿದ್ದ, ಆಗಲೇ ದೇವರ ಸಂದರ್ಶನ ಅವನಿಗೆ. ಎಷ್ಟು ಜನ ಹೇಳ್ತೀವಿ ಇವತ್ತು ನಿನಗೆ ದೇವರ ಸಂದರ್ಶನ ಆಗ್ತದೆ? ಈ ಕಷ್ಟದಲ್ಲಿ ಸಂದರ್ಶಿಸುವುದು ದೇವರು. ಈ ಕಷ್ಟದಲ್ಲಿ ದೇವರು ನಿನ್ನನ್ನು ಎನ್ಕೌಂಟರ್ ಮಾಡ್ತಾನೆ. ಯಾಕೆ ಗೊತ್ತುಂಟಾ? ದೇವರು ನಿನ್ನ ಹೊರಗೆ ತರುವ ದಿನ ಹತ್ತಿರವಾಗಿದೆ ಎಂಬುದಾಗಿ ಹೇಳಿಕೆ. ಆಮೇಲೆ ಹಲ್ಲೆಲೂಯ. ನೋಡಿ ವಾಕ್ಯ ಹೇಳ್ತದೆ, ಆಗ ದೇವರು ಅವನಿಗೆ ಪ್ರತ್ಯಕ್ಷವಾಗಿ ಹೇಳ್ತಾನೆ, ನೀನು ಹೋಗುವ ಎಲ್ಲ ಸ್ಥಳದಲ್ಲಿ ನಾನು ನಿನ್ನ ಜೊತೆ ಇರ್ತೇನೆ, ನಿನ್ನನ್ನು ತಿರುಗಿ ಈ ಸ್ಥಳಕ್ಕೆ ತರ್ತೇನೆ ಎಂಬುದಾಗಿ. ಹಲ್ಲೆಲೂಯ. ನೋಡಿ ಯಾಕೋಬನು ಹೋಗುವಾಗ ಅವನಿಗೆ ನನ್ನ ಜೊತೆ ಯಾರಿದ್ದಾರೆ ಅಂತ ಗೊತ್ತಾಯ್ತು. ಯಾರಿದ್ದಾರೆ? ದೇವರಿದ್ದಾರೆ ಎಂಬುದಾಗಿ. ಅವನಿಗೆ ಏನು ಗೊತ್ತಿಲ್ಲ, ಆದ್ರೆ ಅವನು ಪ್ರಯಾಣ ಬೆಳೆಸಿದ. ಆದ್ರೆ ಬೈಬಲ್ ಹೇಳ್ತದೆ, ಅವನು ಹೋಗುವಾಗ ಬರೀ ಒಂದು ಕೋಲು ಮಾತ್ರ ಹಿಡ್ಕೊಂಡು ಹೋದ. ಬರುವಾಗ ಹೇಗೆ ಬಂದವ? 2 ಪಾಳೆಯದ ಒಡೆಯನಾಗಿ ಬಂದ. ಎಷ್ಟು ಪಾಳೆಯದ? 2 ಪಾಳೆಯದ ಒಡೆಯಬಹುದು. ಅವನು ಏನಾದ್ರು ಕೊಂಡೋದಲ್ಲ ಹೋಗುವಾಗ? ಖಾಲಿ ಕೋಲು ಕೊಂಡೋದದ್ದು. ಇವತ್ತು ನಿಮ್ಮ ಹತ್ರ ಏನಿಲ್ಲವ? ನಾನು ಯೇಸುವಿನ ನಾಮದಲ್ಲಿ ಪ್ರವಾದನೆ ಹೇಳ್ತಾ ಇದ್ದೇನೆ, ಬರುವ ವರ್ಷ ಬರುವಾಗ ನೀವು ಇದ್ದ ಹಾಗೆ ಇರುವುದಿಲ್ಲ. ನಿಮ್ಮ ಶಿಫ್ಟ್ ದೇವರು ಮಾಡ್ತಾನೆ. ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದ, ನಿಮ್ಮ ಕುಟುಂಬದಲ್ಲಿ ಅದ್ಭುತ ಕರ್ತನು ತಾನೇ ಮಾಡುವವನಾಗಿದ್ದಾನೆ. ಹಲ್ಲೆಲೂಯ. ನನ್ನ ದೇವರು ಹೃದಯವನ್ನು ನೋಡುವ ದೇವರಾಗಿದ್ದಾನೆ. ಹಲ್ಲೆಲೂಯ. ಇಲ್ಲಿ ನೋಡಿ ದೇವರ ವಾಕ್ಯ ಹೇಳ್ತಾರೆ, ನಾನಂತೂ ದೇವರನ್ನು ಆಶ್ರಯಿಸುತ್ತೇನೆ, ನನ್ನ ದೇವರಿಗೆ ನನ್ನ ವಿಷಯವನ್ನು ಹೇಳುತ್ತೇನೆ ಎಂಬುದಾಗಿ ಹಲ್ಲೆಲೂಯ ಅವರು ಬೈಬಲ್ ಅಲ್ಲಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಸತ್ಯವೇದದಲ್ಲಿ ಇನ್ನೊಂದು ವ್ಯಕ್ತಿ ಯಾರಂತ ಹೇಳಿದ್ರೆ ಅದು ಈಸಾಕ. ಹಲ್ಲೆಲೂಯ. ಯಾಕೋಬನ ತಂದೆ ಯಾರು? ಈಸಾಕ. ಇವನ ಜೀವಿತದ ನೋಡುವುದಾದ್ರೆ ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 1ನೇ ವಾಕ್ಯ ಓದಿರೋಣ. ಆದಿಕಾಂಡ ಪುಸ್ತಕ 26ನೇ ಅಧ್ಯಾಯ 1ನೇ ವಾಕ್ಯ. ಅಬ್ರಹಾಮನ ಕಾಲದಲ್ಲಿ ಬಂದ ಮೊದಲನೆಯ ಬರವಲ್ಲದೆ ಇನ್ನೂ ಒಂದು ಬರವು ಕಾನಾನ್ ದೇಶಕ್ಕೆ ಬಂತು. ನೋಡಿ, ಬರ ಅಂದ್ರೇನು? ಬರ ಅಂದ್ರೇನು? ಫ್ಯಾಮಿಲಿಯಲ್ಲಿ ಏನುಂಟು? ಕಷ್ಟವ ಕಷ್ಟವ ಸಂತೋಷವ. ಬರ ಅಂತ ಹೇಳಿದ್ರೇನು? ಕಷ್ಟ ಅಲ್ಲ. ಆಮೇಲೆ ಅಲ್ಲಿ ಬರ ಅಂದ್ರೆ ಯಾವ ಆಶೀರ್ವಾದ ಇರುವುದಿಲ್ಲ. ಹೀಗೆ ಅಬ್ರಾಹ್ಮನ ಕಾಲದಲ್ಲಿ ಬಂತು. ಈಗ ಯಾರದು? ಮಗನ ಕಾಲದಲ್ಲಿ ಸದೇ ಬಂತು. ಈಸಾಕನ ಕಾಲದಲ್ಲಿ ಸಹ ಕಷ್ಟ ಬಂತು. ಆಮೇಲೆ ಅಲ್ಲಿ ಆ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಬ್ರಾಹ್ಮ ಮಾಡಿದಾಗೆ ಯಾರು ಮಾಡ್ತಾ ಇದ್ದಾರೆ? ಈಸಾಕನು ಸಹ ಮಾಡ್ತಾ ಇದ್ದಾರೆ. ಅಬ್ರಾಹ್ಮನು ಎಲ್ಲಿಗೆ ಹೋದದ್ದು? ಗೆರಾರಿಗೆ. ಅಲ್ಲಿ ಗೆರಾರಲ್ಲಿ ಯಾರಿದ್ದ? ಫಿಲಿಸ್ಟಿಯ ಅರಸ ಅಬಿಮೆಲೆಕ ಎಂಬ ವ್ಯಕ್ತಿ ಇದ್ದ. ಈ ಅಬಿಮೆಲ ವ್ಯಕ್ತಿಯನ್ನು ನಾವು ಆದಿಕಾಂಡ ಪುಸ್ತಕ 20ನೇ ಅಧ್ಯಾಯ ಓದುವಾಗ ಅಬ್ರಾಹ್ಮನ ಬಗ್ಗೆ ನೋಡ್ತೇವೆ. ಅಲ್ಲಿ ಅವ ಅಬಿಮೆಲೆಕನ ಮನೆಗೆ ಹೋಗುವಾಗ ಅಲ್ಲಿ ಅವನು ಸುಳ್ಳು ಹೇಳ್ತಾನೆ. ಏನ್ ಗೊತ್ತಿಲ್ಲ? ಸಾರಳನ್ನು ಏನ್ ಹೇಳ್ತಾನೆ? ಅವನು ತಂಗಿ ಅಂತ ಹೇಳ್ತಾನೆ. ಆಮೇಲೆ ಯಾಕೆ ತಂಗಿ ಅಂತ ಹೇಳುದು? ಅವಳು ಸುಂದರವಾಗಿದ್ದಂತೆ, ಯಾರಾದ್ರೂ ಇವನು ಕೊಂದ್ರೆ ಅಂತ ಭಯದಿಂದ ಅಬ್ರಾಹ್ಮನಲ್ಲಿ ಸುಳ್ಳು ಹೇಳ್ತಾನೆ. ಅಲ್ಲಿ ಅದೇ 26ನೇ ಅಧ್ಯಾಯಕ್ಕೆ ಬರುವಾಗ ಈ ಈಸಾಕನು ಸಹ ಅದೇ ಮಾಡಿದ್ದು. ತನ್ನ ಹೆಂಡತಿ ರೆಬೆಕ್ಕಳನ್ನು ಏನ್ ಹೇಳಿದ್ದು? ತಂಗಿ ಹೇಳಿದ್ದು. ಅಲ್ಲಿ ಸಹ ಫಿಲಿಸ್ಟಿಯರು ಸಹ ಅಬಿಮೆಲೆಕನ ಸೇಮ್ ಅವನು. ಆಮೇಲೆ ಅಲ್ಲಿ ಅವನು ಸಹ ಏನು ಅವನಿಗೆ ಗೊತ್ತಾಗ್ತದೆ, ಇಬ್ಬರಿಗೆ ಸಹ ಗೊತ್ತಾಗ್ತದೆ ಅಲ್ಲಿ ಇದು ಯಾರು ಈಸಾಕನ ಹೆಂಡತಿ ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದ ಹೀಗೆ ಹೇಳ್ತದೆ 26ನೇ ಅಧ್ಯಾಯ ಓದುವಾಗ, ಈಸಾಕನ ಜೀವಿತದಲ್ಲಿ ಆ ಬರುವಾಗ ದೇವರು ಅವನೊಂದಿಗೆ ಮಾತನಾಡ್ತಾನೆ. ಏನಂತ ಹೇಳಿದ್ರೆ, ನೀನು ಐಗುಪ್ತಕ್ಕೆ ಹೋಗ್ಬೇಡ, ನೀನು ಇಲ್ಲೇ ಇದ್ದು ಬೀಜ ಬಿತ್ತಬೇಕು. ಹಲ್ಲೆಲೂಯಾ. ಬರದ ಸಮಯದಲ್ಲಿ ಬೀಜ ಬಿತ್ತಬೇಕಂತ ದೇವರು ಅವನಿಗೆ ಹೇಳ್ತಾ ಇದ್ದಾನೆ. ಅಲ್ಲಿ ಬರ ಅಂದ್ರೆ ನೀರಿಲ್ಲ. ಅಲ್ಲಿ ನೀರು ಯಾವ್ದನ್ನು ತೋರಿಸ್ತದೆ ಗೊತ್ತಿದ್ದ? ನೀರು ಆಶೀರ್ವಾದವನ್ನು ತೋರಿಸ್ತದೆ. ನೀರಿದ್ರೆ ಫಲ, ನೀರಿದ್ರೆ ಆಶೀರ್ವಾದ, ನೀರಿದ್ರೆ ಬೆಳೆ ಮಾಡಲಿಕ್ಕೆ ಸಾಧ್ಯ. ಆದ್ರೆ ಅಲ್ಲಿ ಬರ ಇತ್ತು. ಎಲ್ಲರೂ ಐಗುಪ್ತಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ದೇವರು ಈಸಾಕನಿಗೆ ಹೇಳ್ತಾ ಇದ್ದಾರೆ, ನೀನು ಐಗುಪ್ತಕ್ಕೆ ಹೋಗ್ಬೇಡ, ನೀನು ಗೆರಾರಿನಲ್ಲಿ ನಿಲ್ಲು, ಇಲ್ಲೇ ಬೀಜ ಬಿತ್ತಬೇಕು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್.
ಆಗ ಬೈಬಲ್ ಹೇಳ್ತದೆ ಈಸಾಕನು ಬೀಜವನ್ನು ಬಿತ್ತಿ ಎಷ್ಟರಷ್ಟು ಕೊಯ್ದಂತೆ 100ರಷ್ಟು ಅದೇ ವರ್ಷದಲ್ಲಿ ಕೊಯ್ದಾನೆ. ಅದರಲ್ಲಿ ಎಷ್ಟು ಜನ ಇವತ್ತು ಕೊಯ್ಲಿಕ್ಕೆ ರೆಡಿ ಆಗಿದೆ? ನಾನು ನಂಬ್ತೇನೆ ಇವತ್ತು ದೇವರು ನಿಮ್ಮ ಜೀವಿತದಲ್ಲಿ ಬೀಜ ಬಿತ್ತಿದ್ದೀರಿ, ಅಲ್ಲಿ ನೀವು ಕೊಯ್ಲಿಕ್ಕೆ ಹೋಗ್ತಾ ಇದ್ದೀರಿ, ಕೊಯ್ಲಿಕ್ಕೆ ಹೋಗ್ತಿದ್ರಿ. ಎಷ್ಟರಷ್ಟು? 100ರಷ್ಟು. ಏನು ಬಾಯ್ತಾರೆ? 100ರಷ್ಟು. ನೀನು ಬೀಜ ಬಿತ್ತಿದ್ದು ಎಂದಿಗೂ ವ್ಯರ್ಥವಾಗುವುದಿಲ್ಲ. ಅದಕ್ಕೆಲ್ಲ ದೇವರು ರಿವಾರ್ಡ್ ಇಟ್ಟಿದ್ದಾನೆ. ನೀನು ಇವತ್ತು ಸಮಯ ಕೊಟ್ಟು ಈ ಆಲಯಕ್ಕೆ ಬಂದಿದ್ದೀಯ, ಅದಕ್ಕೆ ದೇವರು ಬೆಲೆ ಕೊಟ್ಟಿದ್ದಾನೆ. ನಮಗೆ ದೇವರ ರಾಜ್ಯದಲ್ಲಿ ನೀನು ಬರುವಾಗ ಪ್ರತಿಯೊಂದಕ್ಕೆ ದೇವರು ಬೆಲೆ ಕೊಡ್ತಾ ಇದ್ದಾನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಾವೇನು ಬೆಲೆ ಕೊಡದೇ ಇರಬಹುದು, ಆದ್ರೆ ದೇವರು ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾನೆ. ಅದಕ್ಕೆ ಮೊದಲು ದೇವರ ರಾಜ್ಯಕ್ಕೋಸ್ಕರ, ನೀತಿಗೋಸ್ಕರ ತವಕ ಪಡ್ರಿ, ಆಗ ಎಲ್ಲ ಆಶೀರ್ವಾದ ನಿಮ್ಮ ಹಿಂದೆ ಹೋಗ್ತದೆ. ಸೈತಾನ ಏನ್ ಮಾಡ್ತಾರೆ ಗೊತ್ತಿಲ್ಲ, ದೇವರ ಬಳಿಗೆ ಬರದಾಗಿ ಕಾಯ್ತಾ ಇದ್ದಾನೆ. ಅಲ್ಲಿ ಯೋಗ ಹೇಳ್ತಾ ಇದ್ದೇನೆ, ನಾನು ನಿನ್ನನ್ನು ಆಶ್ರಯಿಸ್ತೇನೆ, ನನ್ನ ಎಲ್ಲ ವಿಷಯ ನಿನಗೆ ಹೇಳ್ತೇನೆ. ಇವತ್ತು ಎಷ್ಟು ಜನ ಇಲ್ಲಿ ಹೇಳಲಿಕ್ಕೆ ಬಂದಿದ್ದೀರಿ ದೇವರ ಹತ್ರ? ಅಲ್ಲಿ ದೇವರು ಕೇಳ್ತಾನೆ. ಅಲ್ಲಿ ನನಗೆ ಗೊತ್ತಿಲ್ಲದೆ ಇರಬಹುದು, ನಿಮ್ಮ ಹೃದಯವನ್ನು ನೋಡಿ ಇವತ್ತು ಹೇಳ್ತಾ ಇದ್ದಾನೆ, ನಾನು ನಿಮ್ಮನ್ನು ಆಶೀರ್ವಾದ ಮಾಡುತ್ತೇನೆ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ. ಬರದ ಸಮಯದಲ್ಲಿ ನಾನು ಆಶೀರ್ವಾದ ಮಾಡ್ತೇನೆ, ಕಷ್ಟದ ಸಮಯದಲ್ಲಿ ನಾನು ಆಶೀರ್ವಾದ ಮಾಡುತ್ತೇನೆ. ಯಾಕಂದ್ರೆ ನಾನು ಆಶೀರ್ವಾದ ಮಾಡುವ ದೇವರಾಗಿದ್ದೇನೆ. ಅಲ್ಲಿ ನೋಡಿ, ಅಲ್ಲಿ ಬರುವಾಗ ಈಸಾಕನ್ ಏನ್ ಮಾಡ್ತಾನೆ? ಬೀಜ ಬಿತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ನೀವು ನೋಡಿ, ಬರ ಇರುವಾಗ ಬೀಜ ಬಿತ್ತಿದಾಗ ಎಲ್ಲ ಏನ್ ಮಾಡಿರ್ಬೋದು? ನೆಗಡಿ ಇರ್ಬೋದು. ಅಲ್ಲಿ ಇವ ಹಾಕಿದ ಬೀಜ ಏನಾಗ್ತದೆ? ಒಣಗ್ತದೆ, ಕೊಡ್ತಾಗ್ತದೆ. ಆಮೇಲೆ ಯಾಕಂದ್ರೆ ಏನಿಲ್ಲ, ನೀರಿಲ್ಲ. ಆದ್ರೆ ಇವ್ ನಂಬಿಕೆ ಯಾರ ಮೇಲೆ ನಂಬಿಕೆ? ದೇವರ ಮೇಲೆ ನಂಬಿಕೆ. ಎಷ್ಟು ಜನ ಇವತ್ತು ದೇವರ ಮೇಲೆ ನಂಬಿಕೆ ಇಟ್ಟಿದೆ? ಅಲ್ಲಿ ಶೂನ್ಯವಾದ ನಿನ್ನ ಜೀವಿತ ದೇವರು ಇವತ್ತು ಕಟ್ಟಲಿಕ್ಕೆ ಹೋಗ್ತಾರೆ. ಶೂನ್ಯವಾದ ಜೀವಿತದಲ್ಲಿ ದೇವರ ಆಶೀರ್ವಾದದ ಮಳೆಯನ್ನು ಸುರಿಸಲಿಕ್ಕೆ ಹೋಗ್ತಾ ಇದ್ದಾರೆ. ಹಲ್ಲೆಲೂಯಾ. ನೋಡಿ, ದೇವರು ಮಾಡುವುದು ಸೂಪರ್ ನ್ಯಾಚುರಲ್. ಈಗ ನ್ಯಾಚುರಲ್ ಆಗಿ ಬರ ಅಲ್ಲಿ ಉಂಟು, ಆದ್ರೆ ನ್ಯಾಚುರಲ್ ಗಿಂತ ದೊಡ್ಡದು ಸೂಪರ್ ನ್ಯಾಚುರಲ್. ಇವತ್ತು ಎಷ್ಟು ಜನ ನಂಬ್ತೀರಿ? ಸೂಪರ್ ನ್ಯಾಚುರಲ್ ಆದ ಕಾರ್ಯ ದೇವರು ಮಾಡ್ತಾರೆ. ಸೂಪರ್ ನ್ಯಾಚುರಲ್ ಆದ ಕಾರ್ಯ ಮಾಡ್ತಾರೆ. ನಿನಗೆ ಗೊತ್ತಿಲ್ಲ ಕೆಲವೊಮ್ಮೆ ಏನಾಗ್ತದೆ ಅಂತ, ಆದ್ರೆ ದೇವರು ನಿನಗೋಸ್ಕರ ಕೆಲವೊಂದು ಸಿದ್ಧಪಡಿಸಿದ್ದಾನೆ. ನಿನಗೊಂದು ಆಶೀರ್ವಾದವನ್ನು ರಿಸರ್ವ್ ಇಟ್ಟಿದ್ದಾನೆ. ಅದಕ್ಕೆ ದೇವರ ವಾಕ್ಯ ಹೇಳಿದ್ದು, ದೇವರು ಸಿದ್ಧಪಡಿಸಿದ ಒಂದು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಹೃದಯದಲ್ಲಿ ಅದರ ಭಾವನೆ ಗೋಚರಿಸಲಿಲ್ಲ, ನಮಗಾದರೂ ಆತ್ಮನ ಮೂಲಕ ಪ್ರಕಟವಾಯಿತು ಎಂಬುದಾಗಿ. ಎಷ್ಟು ಒಳ್ಳೆ ದೇವರಲ್ಲ? ಆಮೇಲೆ ಹಲ್ಲೆಲೂಯಾ. ನಾನು ಹೇಳ್ತೇನೆ, ನಿನ್ನ ವಿಷಯದಲ್ಲಿ ದೇವರಿಗೆ ಚೆನ್ನಾಗಿ ಗೊತ್ತುಂಟು. ಹಲ್ಲೆಲೂಯಾ. ನೋಡಿ, ದೇವರು ಎಷ್ಟು ಒಳ್ಳೆಯವರಂತ ಹೇಳಿದ್ರೆ, ನಮಗೆ ನಮ್ಮ ಪರಿಸ್ಥಿತಿ ಎಲ್ಲ ದೇವರಿಗೆ ಗೊತ್ತುಂಟು. ಈಗ ನಿಮ್ಮ ಪರಿಸ್ಥಿತಿ ನನಗೆ ಗೊತ್ತಿಲ್ಲದಿರ್ಬೋದು. ನೀವು ಹೊರಗಿನ ತೋರಿಕೆಯಲ್ಲಿ ನೋಡುವಾಗ ನಿಮಗೆ ಎಲ್ಲ ಉದ್ದಾಗಿ ಕಾಣಿರ್ಬೋದು, ಆದ್ರೆ ನಿಮ್ಮ ಕೊರಗು ನಿಮಗೆ ಗೊತ್ತು, ಮತ್ತೆ ದೇವರಿಗೆ ಗೊತ್ತು. ಹಲ್ಲೆಲೂಯಾ. ದೇವರು ಅದಕ್ಕೆ ಕರೆಕ್ಟ್ ಆದ ಒಂದು ಪ್ರಿಪರೇಷನ್ ಇಟ್ಟಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಸಹ ಬಿಸ್ನೆಸ್ ಮಾಡ್ತಾ ಇದ್ದೆ. ಅಲ್ಲಿ ಬ್ಲಾಕ್ಸ್ ಫ್ಯಾಕ್ಟರಿ ಇಂದ ನಮಗೆ ಬ್ಲಾಕ್ಸ್ ಇಟ್ಟಿಂದ ಸಿಮೆಂಟ್ ಬ್ಲಾಕ್ಸ್ ಮಾಡ್ತಿದ್ದೆ. ಆಗ ಬ್ಲಾಕ್ಸ್ ಮಾಡುವಾಗ ನಾನು ಸಹ ತುಂಬಾ ನಷ್ಟದಲ್ಲಿ ಹೋದೆ. ನಷ್ಟದಲ್ಲಿ ಹೋಗುವಾಗ ನನಗೆ ಅದಕ್ಕೆ ಜಲ್ಲಿ ಬೇಕು. ಜಲ್ಲಿಗೆ ದುಡ್ಡಿಲ್ಲ. ಜಲ್ಲಿಗೆ ಸದನ್ ಆಗ ನಮ್ಮ ಹತ್ರ ಗಾಡಿ ಇತ್ತು, 6,000 ರೂಪಾಯಿ ಜಲ್ಲಿ ಕೊಡ್ಬೇಕಿತ್ತಾನೆ ಕೋರೆಯಲ್ಲಿ. ಆದ್ರೆ 6,000 ಕೊಟ್ಟಿಗೆ ದುಡ್ಡಿಲ್ಲ. ಆಗ ಏನಾಯ್ತು ಅಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ಜಲ್ಲಿ ಇತ್ತು. ಆ ಜಲ್ಲಿ ಒಟ್ಟಿಗೆ ಏನಿತ್ತು, ಜಲ್ಲಿ ಇರಲಿಲ್ಲ, ಡಸ್ಟ್ ಇತ್ತು. ಆ ಡಸ್ಟ್ ಅಲ್ಲಿ ಫುಲ್ ಏನು ಜಲ್ಲಿ, ಆ ಡಸ್ಟ್ ಅಲ್ಲಿ ಫುಲ್ ಜಲ್ಲಿ. ನೋಡಿ, ದೇವರು ಮಾಡುವ ಕಾರ್ಯ ನೋಡಿ. ಅಲ್ಲಿ ನಾವು 200 ರೂಪಾಯಿ ಕೊಟ್ಟರೆ ಸಾಕಲ್ಲ, ಅದು ಫುಲ್ ನೋಡಿ ಬರ್ತಿತ್ತು. 5,000 ಬದಲು 200 ರೂಪಾಯಿ ನಮಗೆ ಅದು ಬರ್ತಿತ್ತು. ಆಮೇಲೆ ಹಲ್ಲೆಲೂಯಾ. ನಾನು ಹೇಳುದು ಏನಂತ ಹೇಳಿದ್ರೆ, ಒಂದೊಂದು ಸಮಯದಲ್ಲಿ ನಿನಗೆ ಏನಿಲ್ಲದಾಗ ದೇವರು ಕೆಲವೊಂದು ಮಾರ್ಗ ಓಪನ್ ಮಾಡುವುದು. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಿಮ್ಮ ಜೀವಿತದಲ್ಲಿ ಇವತ್ತು ಏನು ಕಷ್ಟ ಇದ್ರು ಸಹ ದೇವರು ಅದರಿಂದ ಹೊರಗೆ ತರ್ತಾರೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಹಲ್ಲೆಲೂಯಾ. ಈಸಾಕನು ನಂಬಿಕೆಯಿಂದ ಬೀಜ ಬಿತ್ತುತ್ತಾ ಇದ್ದ. ಹಲ್ಲೆಲೂಯಾ. ಅವನೇ ಏನ್ ಮಾಡ್ತಾನೆ? ಈ ಬೀಜ ಬಿತ್ತುದಂದ್ರೆ ಹಾಗೆ ಬಿತ್ತುತ್ತಾರೆ. ಹೇಗೆ ಮಾಡ್ತಾರೆ? ಹೊಲದಲ್ಲಿ ಏನ್ ಮಾಡ್ಬೇಕು? ಹೊಲವನ್ನು ಹಸರು ಮಾಡ್ಬೇಕಲ್ಲ, ಅಂದ್ರೆ ಏನ್ ಮಾಡ್ಬೇಕು? ಸ್ವಲ್ಪ ಊಡ್ಬೇಕು. ಹಲ್ಲೆಲೂಯಾ. ಈಸಾಕ ಏನ್ ಮಾಡಿದ? ಊಡ್ತಾ ಇರುವ ಎಲ್ಲ ನೆಗಡ್ತಾ ಇದ್ರು. ಇವತ್ತು ನಿನ್ನ ನೋಡಿ ಅನೇಕ ಜನರು ನೆಗಡ್ಬೋದು, ಆದ್ರೆ ಯೇಸುವಿನ ನಾಮದಲ್ಲಿ ಪ್ರವಾದನೆ ಹೇಳ್ತಾ ಇದ್ದಾರೆ, ನಕ್ಕವರ ಮುಂದೆ ನಿನ್ನ ತಲೆ ಎತ್ತ ಮಾಡುವಂತೆ ಅವರು ಮಾಡ್ತಾರೆ. ಯಾರು ನಿನ್ನನ್ನು ಹೀಯಾಳಿಸಿದ್ರು ಅವರ ಮುಂದೆ ದೇವರು ಎತ್ತುವಂತೆ ಮಾಡುತ್ತಾನೆ. ನನ್ನ ದೇವರು ನಿಮ್ಮ ತಲೆಯನ್ನು ಎತ್ತುವಂತೆ ಮಾಡುವ ದೇವರಾಗಿದ್ದಾನೆ. ನಿಮ್ಮ ಗೌರವವನ್ನು ಕಾಪಾಡುವ ದೇವರಾಗಿದ್ದಾನೆ. ಯಾಕೆ ಗೊತ್ತು? ನನ್ನ ದೇವರಿಂದ ಆಗದ ಕಾರ್ಯ ಒಂದು ಇಲ್ಲ. ಹಲ್ಲೆಲೂಯಾ. ಅಲ್ಲಿ ಒತ್ತುತ್ತಾ ಅವರ ನಂಬಿಕೆಯಿಂದ ಬೀಜ ಆಗ್ತಾ ಇದ್ದಾರೆ. ಸತ್ಯವಿದೆ ಏನ್ ಹೇಳ್ತದೆ? ಅವನು ಬೀಜ ಬಿತ್ತಿ ಅದೇ ವರ್ಷದಲ್ಲಿ 100ರಷ್ಟು ಕೊಯ್ತಾನೆ.
ಹೇಳ್ರಿ, ನಾನು ಇದೇ ವರ್ಷದಲ್ಲಿ ಕೊಯ್ತೇನೆ. ಹೇಳ್ರಿ, ಇದೇ ವರ್ಷದಲ್ಲಿ ನಾನು ಕೊಯ್ತೇನೆ. ಇನ್ನು ಅನೇಕ ವರ್ಷ ನಾನು ಕಾಯುವುದಿಲ್ಲ. ಇದೇ ವರ್ಷದಲ್ಲಿ ದೇವರು ನನ್ನನ್ನು ಆಶೀರ್ವಾದ ಮಾಡುತ್ತಾರೆ. ನನ್ನ ದೇವರು ಆಶೀರ್ವಾದ ಮಾಡುವ ದೇವರಾಗಿದ್ದಾರೆ. ಅದೇ 26ನೇ ಅಧ್ಯಾಯ ನೀವು ಕೆಳಗೆ ಹೋಗ್ರಿ, ಅಲ್ಲಿ ನೀವು ಓದುದಾದ್ರೆ 26ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಬೀಜ ಬಿತ್ತಿ 100ರಷ್ಟು ಅವನು ಏನ್ ಮಾಡಿದ, ಕೊಯ್ದ ಎಂಬುದಾಗಿ ವಾಕ್ಯ ಹೇಳ್ತದೆ. ನಂತರ ವಾಕ್ಯ ಹೇಳ್ತದೆ, ಇದರಿಂದಾಗಿ ಇವನು ಈಸಾಕನ ಏನಾದಂತೆ ದಿನ ದಿನ ಏನಾದ, ಅಭಿವೃದ್ಧಿ ಹೊಂದ, ಐಶ್ವರ್ಯವಂತ ಹೊಂದಿದ, ಘನತೆ ಹೊಂದಿದ. ಎಷ್ಟು ಜನ ನಂಬ್ತೀರಿ? ನೀವು ಘನತೆ ಹೊಂದುತ್ತೀರಿ, ನೀವು ಐಶ್ವರ್ಯವಂತರಾಗ್ತೀರಿ. ಯಾಕೆ ಗೊತ್ತಿಲ್ಲ? ನೀವು ದೇವರಲ್ಲಿ ನಂಬಿಕೆಯಿಂದ ಬಂದಿದ್ದೀರಿ, ದೇವರನ್ನು ಆಶ್ರಯಿಸಿದ್ದೀರಿ, ನಿಮ್ಮ ಸಂಗತಿಯನ್ನು ದೇವರ ಮುಂದೆ ಹೇಳಿದ್ದೀರಿ. ಬರ ನಿಮ್ಮನ್ನು ಸ್ಟಾಪ್ ಮಾಡ್ಲಿಕ್ಕೆ ಆಗುವುದಿಲ್ಲ. ನಾನು ಹೇಳ್ತೇನೆ, ದೇವರ ಮಕ್ಕಳು ಎಲ್ಲಿ ಹೋದ್ರೂ ಸಹ ಅಲ್ಲಿ ಆಶೀರ್ವಾದ ಬರ್ತದೆ. ಎಲ್ಲಿ ಹೋದ್ರೂ ಆಶೀರ್ವಾದ ಬರ್ತದೆ. ಯಾವ ಪಟ್ಟಣಕ್ಕೆ ಕಾಲಿಟ್ಟರೆ ಅಲ್ಲಿ ಆಶೀರ್ವಾದ ದೇವರು ಕೊಡ್ತಾನೆ. ನಾನು ನಂಬ್ತೇನೆ, ಯೇಸುವಿನ ನಾಮದಲ್ಲಿ ನಿಮ್ಮ ಮಕ್ಕಳು ನೀವು ಅವರಿರುವ ಸ್ಥಳದಲ್ಲಿ ದೇವರು ಅಭಿವೃದ್ಧಿ ಪಡಿಸ್ತಾನೆ, ಆಶೀರ್ವಾದ ಮಾಡುತ್ತಾನೆ. ಈ ಸಾಕರನ್ನು ಗೇರರಲ್ಲಿ ಆಶೀರ್ವದಿಸಿದ ದೇವರು ನಿಮ್ಮ ಮಕ್ಕಳನ್ನು ಆಶೀರ್ವಾದ ಮಾಡುತ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯ ಹೇಳ್ತದೆ, ಇವನ ಐಶ್ವರ್ಯ ಜಾಸ್ತಿ ಆದಾಗ ಫಿಲಿಷ್ಟಿಯ ಅರಸನಿಗೆ ಏನಾಯ್ತು? ಹೊಟ್ಟೆ ಕಿಚ್ಚಾಯ್ತು. ಫಿಲಿಷ್ಟಿಯನಿಗೆ ಹೊಟ್ಟೆ ಕಿಚ್ಚಾಯ್ತು. ಇವತ್ತು ನಾನು ಹೇಳ್ತೇನೆ, ದೇವರು ನಿನ್ನನ್ನು ಆಶೀರ್ವಾದ ಮಾಡುವಾಗ ಸೈತಾನನಿಗೆ ಹೊಟ್ಟೆ ಕಿಚ್ಚಾಗ್ತದೆ. ಅಲ್ಲಿ ಇವತ್ತು ನೋಡಿ, ಬಿಸ್ನೆಸ್ಗೆ ವಿರುದ್ಧವಾಗಿ ಏನ್ ಮಾಡ್ತಾರೆ? ಮಾಟ ಮಂತ್ರ ಎಲ್ಲ ಮಾಡ್ತಾರೆ. ಅಲ್ಲಿ ನಾನು ಬಿಸ್ನೆಸ್ ಮಾಡುವಾಗ ಇದು ಬಂತು, ಆದ್ರಿಂದ ನಾನು ದೇವರ ಬಳಿಗೆ ಇವತ್ತು ಬಂದದ್ದು. ಇಲ್ಲದಿದ್ರೆ ನಾನು ದೇವರ ಬಳಿಗೆ ಬರ್ತೇನೆ. ಅಲ್ಲಿ ಇವತ್ತು ನೀವು ಸಹ ಎಲ್ಲರೂ ದೇವರ ಬಳಿಗೆ ಬಂದಿದ್ದೀರಿ. ಯಾಕೆ ಗೊತ್ತಿದ್ದ? ಇದು ಒಳ್ಳೆದಕ್ಕೆ ದೇವರ ದೊಡ್ಡ ಆಶೀರ್ವಾದವನ್ನು ನಾವು ಕಾಣಲಿಕ್ಕೆ ಹೋಗ್ತಾ ಇದ್ದೇವೆ. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ ಏನಂತ ಹೇಳಿದ್ರೆ, ಅವನಿಗೆ ಹೊಟ್ಟೆಗಿಚ್ಚು ಬಂದದಿಂದ ಅಭಿಮೇಲಕ ಈಸಾಕನ ಹತ್ರ ಹೇಳ್ತಾನೆ, ಏನ್ ಹೇಳ್ತಾನೆ? ನೀನು ಈ ಒಂದು ಸ್ಥಳವನ್ನು ಬಿಟ್ಟು ಹೋಗ್ಬೇಕು, ಗೇರರನ್ನು ಬಿಟ್ಟು ಹೋಗ್ಬೇಕು. ಹಲ್ಲೆಲೂಯಾ. ನೋಡಿ, ಅವನನ್ನು ದೇವರ ಆಶೀರ್ವಾದ ಮಾಡಿದ, ಅವನಿಗೆ 100ರಷ್ಟು ಫಲವನ್ನು ಕೊಟ್ಟ. ಆದ್ರೂ ಪುನಃ ಕಷ್ಟ ಅವನಿಗೆ. ಅಲ್ಲಿ ಆಗ ಬೈಬಲ್ ಇರ್ತದೆ, ಅವನು ಏನ್ ಮಾಡಿದಂತೆ, ಅಲ್ಲಿಂದ ಹೊರಟು ಗೇರಾರಿನ ತಗ್ಗಿಗೆ ಬಂದ. ಗೇರಾರಿನ ತಗ್ಗಿಗೆ ಬಂದ. ತಗ್ಗಿಗೆ ಬಂದಾಗ ಅಲ್ಲಿ ಒಂದು ಬಾವಿ ತೋಡ್ತಾ ಇದ್ದ. ಬಾವಿ ಯಾವುದರ ಸಂಕೇತ? ಆಶೀರ್ವಾದದ ಸಂಕೇತ. ಹೌದಲ್ಲ? ಬಾವಿ ಇದ್ರೆ ಏನ್ ಬರ್ತದೆ? ಬೆಳೆ ಬರ್ತದೆ. ಅಲ್ಲಿ ಈ ಗೇರಾರಿನ ತಗ್ಗಿಗೆ ಬರುವಾಗ, ಅಲ್ಲಿ ಬಾವಿ ತೋಡುವಾಗ ಅಲ್ಲಿ ಏನ್ ಬಂದಂತೆ? ನೀರು ಬಂತದೆ. ಅಲ್ಲಿ ನೀರು ಬಂದಂತೆ. ಆ ನೀರಿಗೆ, ಆ ಬಾವಿಗೆ ಏನ್ ಹೆಸರಿಟ್ಟ? ಎಸೆಕ್. ಏನು? ಎಸೆಕ್ ಅಂತ ಹೆಸರಿಟ್ಟ. ಎಸೆಕ್ ಅಂದ್ರೆ ಏನ್ ಗೊತ್ತಿಲ್ಲ? ಅದರ ಅರ್ಥ ಜಗಳ. ಅಂದ್ರೆ ಅಲ್ಲಿ ಗೇರಾರಿನ ದನ ಕಾಯುವವರಿಗೆ ಮತ್ತು ಈಸಾಕನ ದನ ಕಾಯುವವರಿಗೆ ಜಗಳ ಆಗಿ ಏನ್ ಹೇಳಿದ್ರು? ಗೇರಾರಿನ ದನ ಕಾಯುವರು ಇದು ನಮಗೆ ಸಂಬಂಧಪಟ್ಟದಂತ ಜಗಳ ಮಾಡಿದ್ರು. ಜಗಳ ಮಾಡಿದ ನಿಮಿತ್ತವಾಗಿ ಈಸಾಕನು ಆ ಸ್ಥಳವನ್ನು ಬಿಟ್ಟು ಇನ್ನೊಂದು ಸ್ಥಳಕ್ಕೆ ಬರ್ತಾನೆ. ಆಮೇಲೆ ನಾನು ಹೇಳ್ತೇನೆ, ದೇವರು ನಿನ್ನ ಜೊತೆ ಇರುವಾಗ ನೀನು ಯಾವ ಸ್ಥಳಕ್ಕೆ ಹೋದ್ರು ಸಹ ನೀನು ಅಲ್ಲಿ ಆಶೀರ್ವಾದವಾಗ್ತೇನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ನಿನ್ನನ್ನು ದೇವರು ಆಶೀರ್ವದಿಸಿದ ಮೇಲೆ ನಿನಗೆ ಸ್ಥಳ ಇಂಪಾರ್ಟೆಂಟ್ ಅಲ್ಲ, ದೇವರು ಇಂಪಾರ್ಟೆಂಟ್ ಆಗಿದ್ದಾನೆ. ಅದಕ್ಕೆ ದೇವರ ಮಕ್ಕಳು ಯಾವುದು ಮನೆಯನ್ನು ನೋಡುವುದಿಲ್ಲ, ಜಾಗ ನೋಡುವುದಿಲ್ಲ. ಎಲ್ಲ ಜಾಗ ದೇವರ ಮಕ್ಕಳಿಗೆ ಅನುಕೂಲವಾಗಿರ್ತದೆ. ಎಷ್ಟು ಜನ ಹೇಳ್ತಾರೆ, ನಿನ್ನ ಮನೆ ನಿನಗೆ ಇವತ್ತು ಅನುಕೂಲವಾಗಿದೆ, ನಿನ್ನ ಬಿಸ್ನೆಸ್ ಇವತ್ತು ಅನುಕೂಲವಾಗಿದೆ. ಯಾಕಂದ್ರೆ ನಿನ್ನಲ್ಲಿರುವಂತದ್ದು ಲೋಕದಲ್ಲಿರುವವನಿಗಿಂತ ದೊಡ್ಡವನಾಗಿದ್ದಾನೆ. ಹಲ್ಲೆಲೂಯಾ. ಆ ಸ್ಥಳದಲ್ಲಿ ಏನ್ ಮಾಡ್ತಾನೆ ಅವನು? ಇನ್ನೊಂದು ಬಾವಿ ತೋಡ್ತಾನೆ. ಇನ್ನೊಂದು ಬಾವಿ ತೋಡುವಾಗ ಏನ್ ಬರ್ತದೆ? ನೀರು ಬರ್ತದೆ. ನಾನು ಹೇಳ್ತೇನೆ, ದೇವರ ಮಕ್ಕಳು ಎಲ್ಲಿ ಹೋದ್ರು ಆಶೀರ್ವಾದದ ಸೆಳೆಗಳು ಹಿಂಬಾಲಿಸುವಂತೆ ಮಾಡ್ತಾನೆ. ನೀನು ಎಲ್ಲಿ ಹೋದ್ರು ಸಹ, ಯಾವ ಕೆಲಸ ಮಾಡಿದ್ರು ಸಹ, ಯಾವ ಬಿಸ್ನೆಸ್ ಮಾಡಿದ್ರು ಸಹ ದೇವರ ಆಶೀರ್ವಾದ ಇವತ್ತಿನಿಂದ ನಿನಗೆ ಕಾಣ್ತಿ. ಯಾಕಂದ್ರೆ ದೇವರು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ಅಲ್ಲಿ ಸಹ ನೀರು ಬಂತು, ಅಲ್ಲಿ ಸಹ ಏನ್ ಮಾಡಿದ್ರಂತೆ? ಜಗಳ ಆಡಿದ್ರಂತೆ. ಅದಕ್ಕೆ ಜಗಳವಾಡಿದ್ರಿಂದ ಆ ಬಾವಿಗೆ ಏನ್ ಹೆಸರಿಟ್ಟ? ಸಿಟ್ನ ಅಂತ. ಸಿಟ್ನ ಅಂದ್ರೆ ಗೊತ್ತಿಲ್ಲ? ದ್ವೇಷ. ದ್ವೇಷ ಅಂತ ಅರ್ಥ. ಅಂದ್ರೆ ದ್ವೇಷದ ನಿಮಿತ್ತ ಅದನ್ನು ಸಹ ಅವನು ಏನ್ ಮಾಡಿದ? ಬಿಟ್ಟು ಕೊಟ್ಟ. ಬಿಟ್ಟು ಕೊಟ್ಟು ಅವನು ಇನ್ನೊಂದು ಸ್ಥಳಕ್ಕೆ ಹೋಗಿ ಅಲ್ಲಿ ತಿರುಗಿ ಬಾವಿ ತೋಡ್ತಾ ಇದ್ದಾನೆ. ಅಲ್ಲೆಲ್ಲವೇ ನಾನು ಹೇಳಿದ್ರೆ, ದೇವರ ಮಕ್ಕಳು ಎಲ್ಲಿ ಹೋದ್ರು ಸಹ ಅಲ್ಲಿ ಆಶೀರ್ವಾದ ಬರ್ತದೆ. ಅಲ್ಲೆಲ್ಲವೇ. ಆಮೇಲೆ ಅಲ್ಲೆಲ್ಲೂ ಎಷ್ಟು ಜನ ಹೇಳ್ತೀರಿ, ನನಗೆ ಆಶೀರ್ವಾದ ಬರ್ತದೆ? ಹೇಳಿ, ನನ್ನ ಆಶೀರ್ವಾದ ದೇವರು. ನನ್ನ ಜನರನ್ನು ನೋಡುವುದಿಲ್ಲ, ನನ್ನ ಜಾಗವನ್ನು ನೋಡುವುದಿಲ್ಲ, ಅಲ್ಲಿ ನನ್ನ ದೇವರನ್ನು ನಾನು ಹೋಗಿ ಬಂದು ನೋಡಿ ಹೋಗಿದ್ದೇನೆ. ಅಲ್ಲಿ ಸಹ ಬಾವಿ ತೋಡುವಾಗ ಏನಾಗ್ತದೆ? ಅಲ್ಲಿ ಸಹ ನೀರು ಬರ್ತದೆ. ಅಲ್ಲಿ ಯಾರು ಜಗಳ ಮಾಡಲಿಲ್ಲ, ಅಲ್ಲಿ ಯಾರು ದ್ವೇಷ ಮಾಡಲಿಲ್ಲ. ಹಾಗಾಗಿ ಆ ಬಾವಿಗೆ ಏನ್ ಹೆಸರಿರ್ತದೆ? ರೆಹಬೋತ್. ರೆಹಬೋತ್ ಅಂದ್ರೆ ಏನು? ವಿಶಾಲತೆ. ಹೇಳಿ, ವಿಶಾಲತೆ. ವಿಶಾಲತೆ. ಯೇಸುವಿನ ನಾಮದಲ್ಲಿ ನಾನು ಪ್ರವಾದನೆ ಹೇಳ್ತೇನೆ, ಈ ವರ್ಷದಲ್ಲಿ ನಿಮ್ಮನ್ನು ದೇವರು ವಿಶಾಲತೆಗೆ ನಡೆಸ್ತಾನೆ.
ನಿಮ್ಮನ್ನು ರೆಹಬೋತಿನ ಕಡೆಗೆ ದೇವರು ನಡೆಸ್ತಾನೆ. ನಿಮ್ಮ ಸ್ಥಿತಿ ಹಿಂದಿನ ಸ್ಥಿತಿಗಿಂತ ಮುಂದಿನ ಸ್ಥಿತಿ, ಮುಂದಿನ ವೈಭವ ದೊಡ್ಡದಾಗಿರ್ತದೆ ಎಂಬುದಾಗಿ ಯೇಸುವಿನ ನಾಮದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನನ್ನ ದೇವರು ವಿಶಾಲತೆಗೆ ನಡೆಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಮಕ್ಕಳಿಗೆ ಇವತ್ತು ನಾನು ನಿಮಗೆ ಎನ್ಕರೇಜ್ ಮಾಡ್ತಾ ಇದ್ದೇನೆ. ನನ್ನ ದೇವರು ನಿಮ್ಮನ್ನು ವಿಶಾಲತೆಗೆ ನಡೆಸ್ತಾ ಇದ್ದಾನೆ. ಈ ಸಾಧನೆ ಎಷ್ಟು ಕಷ್ಟದಲ್ಲಿ ಹೋದ, ಅದು ದೇವರು ಅವನ ಸಂಗಡ ಇದ್ದ. ಹಲ್ಲೆಲೂಯಾ. ನಂತರ ಅಲ್ಲಿ ನೆಕ್ಸ್ಟ್ ವಾಕ್ಯದಲ್ಲಿ ನೋಡುವಾಗ ಅವನು ಎಲ್ಲಿಗೆ ಬಂದಂತೆ, ಅವನಿರುವ ಸ್ಥಳಕ್ಕೆ ಯಾರು ಬಂದ? ಬೇರ್ಷೆಬೆಗೆ ಬಂದವಂತೆ. ಬೇರ್ಷೆಬೆಗೆ ಬರುವಾಗ ಯಾರು ಅಲ್ಲಿ ಹುಡುಕಿಕೊಂಡು ಬಂದ್ರು? ಫಿಲಿಷ್ಟಿಯ ಅರಸ ಅಬೀಮೆಲೆಕ್ ಅವನನ್ನು ಹುಡುಕಿಕೊಂಡು ಬಂದ. ಯಾರನ್ನು? ಈಸಾಕನನ್ನು ಹುಡುಕಿಕೊಂಡು ಬಂದು ಅಲ್ಲಿ ಅವನ ಜೊತೆ ಅವನು ಮಾತನಾಡುವಾಗ ಈಸಾಕ ಏನು ಹೇಳ್ತಾನೆ ಗೊತ್ತಿಲ್ಲ, ನೀವು ನನ್ನನ್ನು ಗೇರರಿಂದ ಓಡಿಸಿದ್ರಿ, ಈಗ ಯಾಕೆ ಬಂದಿರಿ ಅಂತ ಕೇಳ್ತಾನೆ. ಆಗ ಅವನು ಏನ್ ಹೇಳ್ತಾನೆ ಗೊತ್ತಿಲ್ಲ, ಅಬೀಮೆಲೆಕ್ ಏನ್ ಹೇಳ್ತಾನೆ ಗೊತ್ತಿಲ್ಲ, ಯೆಹೋವನು ನಿನ್ನ ಸಂಗಡ ಇದ್ದಾನೆ ಎಂಬುದಾಗಿ ನನಗೆ ಈಗ ತಿಳಿಯಿತು. ಎಷ್ಟು ಹೇಳಿದ್ರಿ? ದೇವ ನನ್ನ ಸಂಗಡ ಇರ್ತದಂತ ನನ್ನ ವೈರಿಗೆ ಗೊತ್ತಾಗ್ತದೆ. ಹೇಳಿ, ನನ್ನ ವೈರಿಗೆ ಗೊತ್ತಾಗ್ತದೆ. ನನ್ನ ವಿರುದ್ಧ ಯಾರು ಪಿತೂರಿ ಮಾಡಿದ್ರು ಅವರಿಗೆ ಗೊತ್ತಾಗ್ತದೆ ನನ್ನ ದೇವರು ಯಾರು ಎಂಬುದಾಗಿ ಗೊತ್ತಾಗ್ತದೆ. ಯೇಸುವಿನ ನಾಮದಲ್ಲಿ ಇವತ್ತು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಮಕ್ಕಳಲ್ಲಿ ದೇವರು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ನೋಡಿ, ಅಬೀಮೆಲೆಕನಿಗೆ ಗೊತ್ತಾಯಿತು ಈಸಾಕನ ಸಂಗಡ ದೇವರಿದ್ದಾರೆ ಎಂಬುದಾಗಿ. ಅವನು ಯಾಕೆ ಓಡಿ ಬಂದದ್ದು? ಒಂದು ಒಡಂಬಡಿಕೆ ಮಾಡಲಿಕ್ಕೆ. ಯಾಕೆ? ನೀನು ನನಗೆ ಉಪದ್ರ ಕೊಡ್ಬಾರ್ದು. ಉಪದ್ರ ಕೊಟ್ಟವ ಈಗ ಹೇಳ್ತಾ ಇದ್ದಾನೆ, ನೀನು ನನಗೆ ಉಪದ್ರ ಕೊಡ್ಬಾರ್ದು. ಎಷ್ಟು ಜನ ನಂಬ್ತೀರಿ? ಅಲ್ಲಿಗೆ ನಿನಗೆ ಉಪದ್ರ ಕೊಟ್ಟವು ನಿನ್ನ ಕಾಲ ಬುಡಕ್ಕೆ ಬರುವಂತೆ ದೇವರು ಮಾಡ್ತಾನೆ. ಓ, ನಿನ್ನ ದೇವರು ಯಾರಂತ ಅವರಿಗೆ ಗೊತ್ತಾಗ್ತದೆ. ಓ ರಾಮ ರಾಮ ಶದ ರಾಮ ಸಂತರ ನನ್ನ ಬಲವಾಗಿ ನಂಬಿದೆ, ದೇವರು ದೊಡ್ಡ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ನೋಡಿ, ಅಲ್ಲಿ ಅವ ಇಳಿದು ಬಾವಿಯನ್ನು ತೋಡ್ತಾನೆ. ಆ ಬಾವಿ ಏನ್ ಹೆಸರಿರ್ತಾರೆ ಗೊತ್ತಿಲ್ಲ? ಶೀಬಾ ಎಂಬುದಾಗಿ ಹೆಸರಿರ್ತಾರೆ. ನೋಡಿ, ದೇವರ ಮಗ ಯಾವ ಸ್ಥಳಕ್ಕೆ ಹೋದ್ರು ಅಲ್ಲಿ ಆಶೀರ್ವಾದ ಬರ್ತದೆ. ಎಷ್ಟು ಜನ ಅಂತೀರಿ ಇವತ್ತು ನಿನಗೊಂದು ಆಶೀರ್ವಾದ ಉಂಟು? ಹೇಳಿ, ನಿನಗೊಂದು ಆಶೀರ್ವಾದ ಉಂಟು, ನಿನಗೊಂದು ಆಶೀರ್ವಾದ ಉಂಟು. ಆಶೀರ್ವಾದ ಸಾಧಾರಣ ಆಶೀರ್ವಾದವಲ್ಲ, ಅದು ದೊಡ್ಡ ಆಶೀರ್ವಾದ, ದೊಡ್ಡ ಬ್ಲೆಸ್ಸಿಂಗ್ ದೇವರು ಇಟ್ಟಿದ್ದಾರೆ. ಯೋಸೇಫನನ್ನು ನೋಡ್ರಿ, ಯೋಸೇಫ ಕನಸು ಕಂಡ. ಏನು ಕನಸು ಕಂಡ? ನಾವು ನೋಡ್ತೇವೆ 17 ವರ್ಷ ಪ್ರಾಯದಲ್ಲಿರುವಾಗ ಕನಸು ಕಂಡ. ಏನು? ಅವನ ತಂದೆ ತಾಯಿಗಳು ಅಣ್ಣಂದಿರು ಏನು ಮಾಡ್ತಾರೆ? ಅಡ್ಡ ಬೀಳುವುದು, ಸಹೋದರರಿಗೆ ಅಡ್ಡ ಬೀಳುವುದು ಕನಸು ಕಾಣ್ತಾರೆ. ಈ ಕನಸಿನ ನಿಮಿತ್ತವಾಗಿ ಇಷ್ಟು ಪ್ರಾಬ್ಲಮ್ ಕಷ್ಟದಲ್ಲಿ ಬಂದವರು. ಹೌದಾ? ಕಷ್ಟದಲ್ಲಿ ಬಂದ. ನೋಡಿ, ವಾಕ್ಯ ಅಂತದೆ, ಅದರಿಂದಾಗಿ ಅವನ ಸಹೋದರ ಏನ್ ಮಾಡಿದ್ರಂತೆ? ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಯಾರನ್ನು? ಯೋಸೇಫನನ್ನು ದ್ವೇಷ ಮಾಡ್ಲಿಕ್ಕೆ ಶುರು ಮಾಡಿದ್ರು. ದ್ವೇಷ ಮಾಡಿದ್ರಿಂದ ಅವನು ಎಲ್ಲಿಗೆ ಹೋಗ್ಬೇಕಾಯ್ತು? ಒಂದು ಬಾವಿಗೆ ಬಿಡ್ಬೇಕಾಯ್ತು. ನೋಡಿ, ದೇವರ ವಾಗ್ದಾನ ಇದ್ದವ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಬಾವಿಗೆ ಬಿಡ್ತಾ ಇದ್ದಾನೆ. ಆದ್ರೆ ದೇವರು ಬಾವಿಯಲ್ಲಿ ಬಿಟ್ಟನ? ಏನ್ ಮಾಡಿದ? ಬಾವಿಯಲ್ಲಿ ದೇವರು ಎತ್ತಿದ. ಹೇಳ್ರಿ, ಇವತ್ತು ನೀನು ಬಾವಿಯಲ್ಲಿ ಬಿದ್ದಿರಬಹುದು, ನಿನ್ನನ್ನು ಎತ್ತಲಿಕ್ಕೆ ದೇವರು ಇವತ್ತು ಕಳಿಸ್ತಾ ಇದ್ದಾನೆ. ನೀನು ಬಿಸ್ನೆಸ್ ಅಲ್ಲಿ ಬಿದ್ದಿರಬಹುದು, ದೇವರು ಎತ್ತಲಿಕ್ಕೆ ದೇವರು ಕರ್ಕೊಂಡು ಬರ್ತಾ ಇದ್ದಾರೆ. ನೀನು ರೋಗದಲ್ಲಿ ಬೀಳಬಹುದು, ದೇವರು ಎಬ್ಬಿಸುವ ದೇವರಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾಕೆ ಗೊತ್ತಿದ್ದ? ನನ್ನ ದೇವರು ಬಿದ್ದವರನ್ನು ಎಬ್ಬಿಸ್ತಾನೆ. ನನ್ನ ದೇವರು ಬಿದ್ದವರನ್ನು ಎಬ್ಬಿಸ್ತಾನೆ. ನೋಡಿ, ಅಲ್ಲಿಂದ ಅವರು ಎತ್ತಿಕೊಂಡ ನಂತರ ಏನ್ ಮಾಡಿದ್ರು? ಅವರನ್ನು ಐಗುಪ್ತರಿಗೆ ಮಾರಿಬಿಟ್ರೆ ಯೋಸೇಫನನ್ನು. ಎಷ್ಟು ರೂಪಾಯಿಗೆ? 20 ರೂಪಾಯಿಗೆ. ಅಲ್ಲಿ ನೋಡಿ, ಬೆಲೆ ನೋಡಿ, ದರ್ಶನ ಕಂಡವರ ಬೆಲೆ. ತಂದೆ ತಾಯಿಗಳು ಅಡ್ಡ ಬೀಳ್ತಾರೆ, ಸಹೋದರ ಅಡ್ಡ ಬೀಳ್ತಾರೆ. ಅಂದ್ರೆ ಇವನು ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ದೇವರು ಮೊದಲೇ ತಿಳಿಸಿದ. ಈಗ ಅವನು ಮಾರಲ್ಪಟ್ಟ. ಯಾರಿಗೆ? ದಾಸತ್ವದಲ್ಲಿ ಮಾರಲ್ಪಟ್ಟ. ಎಂತ ಕಷ್ಟ ನೋಡಿ ಅವನಿಗೆ. ಆದ್ರೆ ಆ ಮನೆಗೆ ಹೋದ ನಿಮಿತ್ತವಾಗಿ ಬೈಬಲ್ ಹೇಳ್ತದೆ, ಯೋಸೇಫನ ನಿಮಿತ್ತವಾಗಿ ಅವನ ಯಜಮಾನ ಆಶೀರ್ವದಿಸಲ್ಪಟ್ಟಂತೆ. ಹೇಳ್ರಿ, ನೀನು ಎಲ್ಲಿ ಹೋದ್ರೆ ಇವತ್ತು ಅವರ ಮನೆಗೆ ಆಶೀರ್ವಾದ. ನೀನು ನಿನ್ನ ಮನೆಗೆ ಬ್ಲೆಸ್ಸಿಂಗ್, ನಿನ್ನ ಕುಟುಂಬಕ್ಕೆ ಬ್ಲೆಸ್ಸಿಂಗ್, ನಿನ್ನ ಸಭೆಗೆ ಬ್ಲೆಸ್ಸಿಂಗ್. ಹಲ್ಲೆಲೂಯಾ. ವಾಕ್ಯ ಹೇಳ್ತದೆ, ಅಲ್ಲಿ ಸಹ ಅವನಿಗೆ ಕಷ್ಟ ಬಂತು. ಏನ್ ಗೊತ್ತಿಲ್ಲ? ಅಲ್ಲಿ ಅವನ ಹೆಂಡತಿ, ಫಾರೋನನ ಹೆಂಡತಿ ಯಾರ ಮೇಲೆ? ಯೋಸೇಫನ ಮೇಲೆ ಏನಾಯಿದ್ರು? ಒಂದು ಆಪಾದನೆ ಆಗಿ. ಏನು? ಅತ್ಯಾಚಾರ ಮಾಡ್ಲಿಕ್ಕೆ ಬಂದ. ಒಪ್ಪದಕ್ಕೆ ಇವನಿಗೆ ಕಷ್ಟ. ಇವನು ಕರೆಕ್ಟ್ ಆಗಿ ನಡೆದ್ರಿಂದ ಕಷ್ಟ. ಇವತ್ತು ಇಲ್ಲಿದ್ದ ಕೆಲವರೆಲ್ಲ ನೀವು ಕರೆಕ್ಟ್ ಆಗಿ ಹೋಗ್ತಾ ಇದ್ರಿ, ಕರೆಕ್ಟ್ ಆಗಿ ನಡೆಯುತ್ತಿದ್ರಿ, ಆದ್ರೂ ಸಹ ನಿಮಗೆ ವಿರುದ್ಧವಾಗಿ ಕಷ್ಟ ಬರ್ತಾ ಇದ್ರೆ ದೇವರು ನಿನಗೆ ವಾಗ್ದಾನ ಇಟ್ಟಿದ್ದಾರೆ. ಆ ವಾಗ್ದಾನ ಅಂಕಿತ ವಾಗ್ದಾನವಲ್ಲ, ದೊಡ್ಡ ವಾಗ್ದಾನ ದೇವರು ಇಟ್ಟಿದ್ದಾನೆ. ಹಲ್ಲೆಲೂಯಾ. ನೋಡಿ, ಅಂತ ಸಂದರ್ಭದಲ್ಲಿ ಸಹ ಅವನು ದೇವರನ್ನು ಬಿಟ್ಕೊಂಡಿಲ್ಲ. ಯಾವಾಗಲೂ ದೇವರನ್ನು ಆಶ್ರಯಿಸಿದ. ಸತ್ಯವೇದ ಹೇಳ್ತದೆ, ಮಾಡದ ತಪ್ಪಿಗೆ ಎಲ್ಲಿ ಹೋದವ? ಸೆರೆಮನೆಗೆ ಹೋದ. ನೋಡಿ,
ಈಗ ನಾವಾದ್ರೆ ಏನ್ ಮಾಡ್ತೀವಿ, ಸೆರೆಮನೆಯಲ್ಲಿ ಇರ್ತಿದ್ದೇನೆ, ಊರ ಮಕ್ಕಳೇ ಅಂತ ಹೇಳ್ತಿದ್ದೆ. ಆದ್ರೆ ನಾನು ನಿಮಗೆ ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೇನೆ, ಇದು ಸುಮ್ಮನೆ ಅಲ್ಲ, ಇದು ನಿನ್ನ ಪ್ರೋಸೆಸ್. ಕಷ್ಟದಲ್ಲಿ ಹೋಗ್ಬೇಕೆಂಬ ದೇವರೇ ಪ್ರೋಸೆಸ್. ಇದು ಅಂತ್ಯ ಅಲ್ಲ. ದೇವರು ಒಂದು ರಾತ್ರಿ ನಿನಗೆ ಇಟ್ಟಿದ್ದಾನೆ, ಒಂದು ರಾತ್ರಿ ಇಟ್ಟಿದ್ದಾನೆ. ಸತ್ಯವೇದ ಹೇಳ್ತದೆ, ಸೆರೆಮನೆಯಲ್ಲಿ ಇರುವಾಗ ಸಹ, ಅಲ್ಲಿ ಸೆರೆಮನೆಯಲ್ಲಿ ಸಹ ದೇವರು ಅವನ ಕೈ ಬಿಡಲಿಲ್ಲ. ದೇವರು ಅವನ ಜೊತೆ ಇದ್ದ. ಅಲ್ಲೆಲ್ಲೂಯ್ಯ. ಅವನದು ಆ ಸೆರೆಮನೆಯಲ್ಲಿ ಸಹ ದೇವರು ಅವನ ಜೊತೆ ಇದ್ದು ಅವನ ಜೊತೆ ಮಾತನಾಡ್ತಾ ಇದ್ದು. ಅಲ್ಲೆಲ್ಲೂಯ್ಯ. ನಾವು ನೋಡ್ತೀವಿ, ಅರಸನ ಪಾನದಾಯಕ ಮತ್ತೆ ಫಲವೃಕ್ಷದಾಯಕ ಇಬ್ಬರು ಅದೇ ಸೆರೆಮನೆಗೆ ಬರುವಾಗ ಅವರಿಬ್ಬರಿಗೆ ಕನಸು ಬಿತ್ತು. ಕನಸು ಬೀಳುವಾಗ ಕನಸಿನ ಅರ್ಥವನ್ನು ಯೋಸೇಫನು ಹೇಳ್ತಾನೆ. ಅದು ಕರೆಕ್ಟ್ ಆಗಿರ್ತದೆ. ಆಗ ಯೋಸೇಫ್ ಅವರಿಗೆ ಬಿಡುಗಡೆಯಾಗಿ ಹೋಗುವಾಗ ಒಬ್ಬ ವ್ಯಕ್ತಿ ಹತ್ರ ಇರ್ತದೆ, ಅರಸನಿಗೆ ನನ್ನ ಬಗ್ಗೆ ಹೇಳುವುದನ್ನು ಮರಿಬೇಡ ಅಂತ. ಆದ್ರೆ ಅವನು ಹೋದವ ಏನಾದ, ಮರೆತು ಬಿಟ್ಟ. ಇವತ್ತು ನಾನು ಹೇಳ್ತೇನೆ, ನಿಮ್ಮ ಜೊತೆ ನಿಲ್ತೇನೆ ಅಂತ ಹೇಳಿದವರು ಮರೆತು ಬಿಡ್ಬೋದು, ನಿಮಗೆ ಸಹಾಯ ಮಾಡ್ತೇನೆ ಅಂತ ಹೇಳಿದವರು ಮರೆತು ಬಿಡ್ಬೋದು. ಆದ್ರೆ ದೇವರು ನಿಮ್ಮನ್ನು ಮರೆಯಲಿಲ್ಲ. ದೇವರು ನಿಮ್ಮನ್ನು ಮರಿಲಿಲ್ಲ. ದೇವರು ಮರಿಲಿಕ್ಕೆ ಮನುಷ್ಯನಲ್ಲ. ದೇವರು ಮಾತು ತಪ್ಪದ ದೇವರಾಗಿದ್ದಾನೆ. ಇವತ್ತು ನಿನ್ನ ಜೀವಿತದಲ್ಲಿ ಈ ಕಷ್ಟ ಅಂತ್ಯ ಅಲ್ಲ. ದೇವರು ನಿನಗೆ ಒಳ್ಳೆ ರಿವಾರ್ಡ್ ಇಟ್ಟಿದ್ದಾನೆ. ಸತ್ಯವೇದ ಹೇಳ್ತದೆ, ಪುನಃ ರಾಜನಿಗೆ ಕನಸು ಕೊಟ್ಟ ದೇವರು. ಕನಸು ಕೊಡುವಾಗ ಕನಸಿನ ಅರ್ಥ ಯಾರಿಗೆ ಸಹ ವಿವರಿಸಲಿಕ್ಕಾಗಲಿಲ್ಲ. ಆಗ ಈ ಒಂದು ಪಾನದಾಯಕ ವ್ಯಕ್ತಿ ಅಂತ ಇದ್ದಾರೆ, ಸೆರೆಮನೆಯಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ, ಅವನನ್ನು ಕಂಡ್ರೆ ಕನಸಿನ ಅರ್ಥ ಹೇಳ್ತೇನೆ ಎಂಬುದಾಗಿ. ಅಲ್ಲಿ ಯಾರು ಹೇಳದ ಕನಸಿನ ಅರ್ಥ ಯೋಸೇಫನು ತಿಳಿಸ್ತಾನೆ. ಯೋಸೇಫ ತಿಳಿಸುವಾಗ ರಾಜ ಹೇಳ್ತಾನೆ, ನಿನ್ನಲ್ಲಿ ದೇವರ ಆತ್ಮನಿದ್ದಾನಲ್ಲ, ಅಲ್ಲಿ ನಿನ್ನನ್ನು ಇದರ ಪ್ರಧಾನ ಮಂತ್ರಿಯಾಗಿ ನಾನು ಮಾಡ್ತೇನೆ. ಅಲ್ಲೆಲ್ಲೂಯ್ಯ. ನನ್ನ ನಂತರದ ರಥ ನಿನಗೆ ನಾನು ಕೊಡುತ್ತೇನೆ. ಅವನ ಉಂಗುರವನ್ನು ಯೋಸೇಫನಿಗೆ ಕೊಟ್ಟು ಎಲ್ಲ ಅಧಿಕಾರ ನಿನಗೆ ನಾನು ಕೊಟ್ಟಿದ್ದೇನೆ ಅಂತ ಹೇಳ್ತಾನೆ. ದೇವರು 17 ವರ್ಷದಲ್ಲಿ ಕಂಡ ದರ್ಶನ. ಅಲ್ಲಿ ನಿನ್ನ ಸಹೋದರರು, ನಿನ್ನ ತಂದೆ ತಾಯಿ ನಿನ್ನಿಗೆ ಬಂದು ಅಡ್ಡ ಬೀಳುತ್ತಾರೆ ಎಂಬುದಾಗಿ ಹೇಳಿದ ಪ್ರವಾದನೆ ಅಲ್ಲಿ ನಡೀಲಿಕ್ಕೆ ಹೋಗ್ತಾ ಉಂಟು. ಎಲ್ಲ ಕಡೆ ಬರ, ಎಲ್ಲ ಕಡೆ ಬರ. ಐಗುಪ್ತದಲ್ಲಿ ಮಾತ್ರ ಬರ ಇರಲಿಲ್ಲ. ಅಲ್ಲೆಲ್ಲೂಯ್ಯ. ಪ್ರಿಯ ದೇವರ ಮಕ್ಕಳೇ, ನಾನು ಯೇಸುವಿನ ನಾಮದಲ್ಲಿ ನಿಮಗೆ ಪ್ರವಾದನೆ ಹೇಳ್ತಾ ಇದ್ದೇನೆ, ನಿನ್ನನ್ನು ಅಲ್ಲಿ ಅವಲಂಬಿಸಿ ಅನೇಕ ಜನರು ಈ ವರ್ಷದಲ್ಲಿ ಬರ್ತಾರೆ. ಅಲ್ಲಿ ನಿನ್ನ ಮಕ್ಕಳನ್ನು ಯಾರು ದೂಷಿಸಿದ್ರು ಅವರ ಬಳಿಗೆ ದೇವರು ಬರುತ್ತಾನೆ. ನಿನ್ನ ಗಂಡನನ್ನು ಯಾರು ದೂಷಣೆ ಮಾಡಿದ್ರು ಅವರ ಬಳಿಗೆ ಬರುತ್ತಾರೆ. ಯಾಕಂದ್ರೆ ನನ್ನ ದೇವರು ದೊಡ್ಡ ದೇವರಾಗಿದ್ದಾನೆ. ಹಲ್ಲೆಲೂಯ. ನೋಡಿ ಪ್ರಿಯರೇ, ನೋಡಿ ಅಲ್ಲಿ ದೇವರ ವಾಕ್ಯದ ಲಾಸ್ಟ್ ಆಗಿ ಬರುವಾಗ ಅವರ ಸಹೋದರ ಅವರ ಬಳಿಗೆ ಬರುವಾಗ, ಹಲ್ಲೆಲೂಯ, ಯೋಸೇಫನವರಿಗೆ ಏನು ಹೇಳಿದ್ರು ಗೊತ್ತಿಲ್ಲ, ನೀವಂತೂ ಕೇಡಾಗಬೇಕೆಂದು ನನ್ನ ಜೀವಿತದಲ್ಲಿ ಈ ರೀತಿ ಮಾಡಿದ್ರು, ಆದ್ರೆ ನನ್ನ ದೇವರು ಮೇಲಾಗಬೇಕಂತ ಸಂಕಲ್ಪ ಮಾಡಿದ್ದಾರೆ. ಎಷ್ಟು ಜನ ಇವತ್ತು ನಂಬ್ತೇವೆ? ಹಲ್ಲೆಲೂಯ. ನಿನ್ನ ಜೀವಿತದಲ್ಲಿ ದೇವರು ಮೇಲಾಗಬೇಕಂತ ಸಂಕಲ್ಪ ಮಾಡಿದ್ದಾರೆ. ಹೇಳ್ರಿ, ಮೇಲಾಗಬೇಕಂತ ಸಂಕಲ್ಪ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ನಿರೀಕ್ಷೆ ಬಿಡ್ಬೇಡ್ರಿ. ಕಷ್ಟ ಬರ್ತದೆ, ಹೋಗ್ತದೆ, ಆದ್ರೆ ಅದರ ಮಧ್ಯೆ ದೇವರು ನಿಲ್ಲಿಸ್ತಾನೆ. ದೇವರು ನಿಲ್ಲಿಸ್ತಾನೆ. ಅಲ್ಲೇ ನಮಗೆ ಬೇಸರ ಆಗ್ತದೆ ನಮ್ಮ ಮಕ್ಕಳ ಕಷ್ಟದಲ್ಲಿ ಹೋಗುವಾಗ. ಆದ್ರೆ ಯೇಸುವಿನ ನಾಮದಲ್ಲಿ ಹೇಳ್ತೇನೆ, ಆ ಕಷ್ಟ ಒಳ್ಳೆದಕ್ಕೆ. ಆ ಕಷ್ಟವೇ ಅವರನ್ನು ಟರ್ನಿಂಗ್ ಪಾಯಿಂಟ್ ಆಗ್ತದೆ. ಅವರ ಕಷ್ಟವೇ ಅವರ ಜೀವಿತ ಉನ್ನತಿಗೆ ನಡೆಸ್ತದೆ. ಇವತ್ತು ನಾನು ಯೇಸುವಿನ ನಾಮದಲ್ಲಿ ಹೇಳ್ತಾ ಇದ್ದೇನೆ, ನಿಮ್ಮ ಕಷ್ಟ ಅಂತ್ಯ ಅಲ್ಲ. ನಿಮಗೊಂದು ದೊಡ್ಡ ನಿರೀಕ್ಷೆ ಇರಲಿ, ದೊಡ್ಡ ನಿರೀಕ್ಷೆ ಇರಲಿ. ಯೆರೆಮೀಯ 29:11 ಹೇಳ್ತದೆ, ನಿಮಗೆ ನಿರೀಕ್ಷೆ ಇರಲಿ. ನಾನು ನಿಮ್ಮ ಬಗ್ಗೆ ಮಾಡಿದ ಆಲೋಚನೆ ಅದು ಅಹಿತದ ಆಲೋಚನೆ ಅಲ್ಲ, ಅದು ಹಿತದ ಆಲೋಚನೆ. ಎಷ್ಟು ಜನ ನಂಬ್ತೀರಿ? ಹಲ್ಲೆಲೂಯಾ. ಹಿತದ ಆಲೋಚನೆ ದೇವರು ಮಾಡಿದ್ದಾನೆ. ಈ ಕಷ್ಟದ ಆಲೋಚನೆ ಅಲ್ಲ, ಇಕ್ಕಟ್ಟಿನ ಆಲೋಚನೆ ಅಲ್ಲ, ವಿಶಾಲತೆಯ ಆಲೋಚನೆ ದೇವರು ನನ್ನ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಆತನು ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಎಷ್ಟು ಜನ ನಂಬ್ತೀರಿ? ದೇವರು ಎಲ್ಲವನ್ನು ಕೊಡುವ ದೇವರಾಗಿದ್ದಾನೆ, ಎಲ್ಲವನ್ನು ಕೊಡುವ ದೇವರಾಗಿದ್ದಾನೆ. ಮತ್ತೆ 28:19 ಹೇಳ್ತದೆ, ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಾನು ನಿಮ್ಮ ಸಂಗಡ ಇರ್ತೇನೆ. ಎಷ್ಟು ಜನ ನಂಬ್ತೀರಿ? ಎಲ್ಲ ದಿವಸ ನನ್ನ ಸಂಗಡ ಇರ್ತಾನೆ. ಎಲ್ಲ ಸಂಗಡ ನನ್ನ ಜೊತೆ, ಬರ ಬರ್ಲಿ ನನ್ನ ಸಂಗಡ ಇರ್ತಾನೆ, ಕಷ್ಟ ಬರ್ಲಿ ನನ್ನ ಸಂಗಡ ಇರ್ತಾನೆ. ನನ್ನ ದೇವರು ನನ್ನನ್ನು ಕೈ ಬಿಡದ ದೇವರಾಗಿದ್ದಾನೆ ಎಂಬುದಾಗಿ ಎಷ್ಟು ಜನ ನಂಬ್ತೀರಿ? ರೋಮ 8:37 ಹೇಳ್ತದೆ, ನಾವು ಕ್ರಿಸ್ತನಲ್ಲಿ ಪೂರ್ಣ ಜಯಶಾಲಿಗಳ. ಎಷ್ಟು ಜನ ಹೇಳ್ತಾರೆ ನಾನು ಪೂರ್ಣ ಜಯಶಾಲಿಗಳು? ಹೇಳ್ರಿ, ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಅಲ್ಲೇನು? ಯಾಕಂದ್ರೆ ನನ್ನ ದೇವರು ದೊಡ್ಡ ದೇವರಾಗಿದ್ದಾನೆ. ರೋಮ 8:31 ಹೇಳ್ತದೆ, ಈ ವಿಷಯಗಳಿಗೆ ಏನು ಹೇಳೋಣ? ದೇವರು ನಮ್ಮ ಸಂಗಡ ಇರುವುದಾದ್ರೆ ನಮಗೆ ಎದುರಿಸುವವರು ಯಾರು? ಹೇಳ್ರಿ, ಎದುರಿಸುವವರು ಯಾರು? ನಿಮ್ಮನ್ನು ಎದುರಿಸಲಿಕ್ಕೆ ಯಾರಿಂದ ಆಗುವುದಿಲ್ಲ. ನೀವು ಜಯಶಾಲಿಗಳು, ಪೂರ್ಣ ಜಯಶಾಲಿಗಳು. ನಿಮ್ಮ ವಿರೋಧವಾಗಿ ಕಲ್ಪಿಸಿದ ಯಾವ ಆಯುಧವೇನಾಗುವುದಿಲ್ಲ, ಜಯಿಸುವುದೇ ಇಲ್ಲ, ಜಯಿಸುವುದೇ ಇಲ್ಲ. ಇವತ್ತು ಶತ್ರು ನಿಮ್ಮನ್ನು ಬೀಳಿಸ್ಬೇಕಂತ ಏನೇ ಮಾಡಿದ್ರು ಸಹ
ಅದರಿಂದ ನೀವು ಹೊರಗೆ ಬರ್ಲಿಕ್ಕೆ ಹೋಗ್ತಾ ಇದ್ದೀರಿ. ನಾನು ಬಲವಾಗಿ ನಂಬ್ತೀನಿ, ದೇವರು ನಿಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡಿದ ಅಲ್ಲಿ ಅದು ಬಿಡುಗಡೆಯ ವಾಗ್ದಾನ, ಅದು ಜಯದ ಸಂಕೇತ. ನೀನು ಹೀಗೆ ಇರುವುದಿಲ್ಲ, ನಿನ್ನ ಮುಖ ಕಳೆಗೊಳ್ಳೋದು ಅಗತ್ಯ ಇಲ್ಲ. ದೇವರು ಜಯವನ್ನು ಕೊಡುತ್ತಾನೆ. ಸತ್ಯವೇದದಲ್ಲಿ ಕೀರ್ತನೆ 30, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರು ಅವೆಲ್ಲವುಗಳಿಂದ ದೇವರು ಬಿಡಿಸ್ತಾನೆ. ಎಷ್ಟು ಜನ ನಂಬ್ತೀನಿ, ನಾನು ಬಿಡುಗಡೆ ಆಗಿದ್ದೇನೆ ಹೇಳಿ, ನಾನು ಬಿಡುಗಡೆ ಹೊಂದಿದ್ದೇನೆ. ನನ್ನ ದೇವರು ನನ್ನ ಜೊತೆ ಇದ್ದಾನೆ, ನನ್ನ ದೇವರು ನನ್ನ ನಡೆಸ್ತಾನೆ. ನಾನು ಅದಕ್ಕೆ 23ನೇ ಕೀರ್ತನೆ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ನನ್ನ ಹತ್ತಿರ ಇರುವುದರಿಂದ ಕೇಳಿಗೆ ಹೆದರೇನೆ ಎಂಬುದಾಗಿ. ಎಷ್ಟು ಜನ ನಂಬ್ತೀರಿ? ನಾನು ಹೆದರುವುದಿಲ್ಲ ಹೇಳ್ರಿ, ನಾನು ಹೆದರುವುದಿಲ್ಲ ಹೇಳ್ರಿ, ನಾನು ಹೆದರುವುದಿಲ್ಲ. ನನ್ನ ದೇವರು ನನಗೆ ದೊಡ್ಡ ವಾಗ್ದಾನ ಮಾಡಿದ್ದಾನೆ. ಇವತ್ತು ನಾನು ನಿಮಗೆ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇನೆ, ನನ್ನ ದೇವರು ನಿಮ್ಮನ್ನು ಎತ್ತಲಿಕ್ಕೆ ಹೋಗ್ತಾ ಇದ್ದಾನೆ, ನನ್ನ ದೇವರು ನಿಮ್ಮನ್ನು ಎತ್ತಲಿಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲ ದೇವರ ಮಕ್ಕಳು ಕಷ್ಟದಲ್ಲಿ ಹೋದರು, ಆದ್ರೆ ಅವರ ಅಂತ್ಯ ದೇವರು ಶುಭವನ್ನು ಕೊಟ್ಟ. ಇವತ್ತು ನಿಮ್ಮ ಜೀವಿತದಲ್ಲಿ ಅದನ್ನೇ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನೆ, ನಿಮ್ಮ ಜೀವಿತದಲ್ಲಿ ಅದನ್ನು ಕಾರ್ಯಕ್ಕೆ ತರಲಿಕ್ಕೆ ಹೋಗ್ತಾ ಇದ್ದಾನೆ. ನಾವೆಲ್ಲ ದೇವರ ಸಮ್ಮುಖದಲ್ಲಿ ಎಂದು ನಿಲ್ಲುವ. ಎಷ್ಟು ಜನ ಇವತ್ತು ದೇವರಿಗೆ ಸ್ತೋತ್ರ ಹೇಳ್ತಾ ಇದ್ರಿ? ಎಷ್ಟು ಜನ ದೇವರಿಗೆ ಇವತ್ತು ಆರಾಧನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ರಿ? ಯೆಶಾಯ 54ರಲ್ಲಿ ನಾವು ನೋಡುತ್ತೇವೆ, ಕುಗ್ಗಿದವಳೆ, ಗಾಳಿ ಬಡಿತಕ್ಕೆ ಒಳಗಾದವಳೆ, ಅಲ್ಲೆಲ್ಲೀಗ ದೇವರು ನಿನ್ನನ್ನು ಕಟ್ಟುತ್ತಾನೆ ಎಂಬುದಾಗಿ. ಇವತ್ತು ನೀನು ಕುಗ್ಗಿದ್ಯಾ, ಗಾಳಿಯ ಬಡಿತಕ್ಕೆ ಸಿಕ್ಕಿ ಬಿದ್ದಿದ್ಯಾ, ದೇವರು ನಿನ್ನನ್ನು ಕಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ, ದೇವರು ನಿನ್ನನ್ನು ಕಟ್ಟಲಿಕ್ಕೆ ಹೋಗ್ತಾ ಇದ್ದಾರೆ. ನೀನು ಇಲ್ಲಿ ಹೆದರುವ ಅಗತ್ಯ ಇಲ್ಲ, ದೇವರು ನಿನಗೋಸ್ಕರ ಯುದ್ಧ ಮಾಡುತ್ತಾನೆ. ಆತ ನಮ್ಮ ಸಂಗಾತಿಯಾಗಿದ್ದಾನೆ, ಆತ ನಮ್ಮ ಆಶ್ರಯಗಿರಿಯಾಗಿದ್ದಾನೆ, ಆತ ನಮ್ಮ ಜೊತೆ ಇರುವ ದೇವರಾಗಿದ್ದಾನೆ, ಆತ ನಮ್ಮ ಜೊತೆ ಇರುವಾಗ ಭಯಪಡುವ ಅಗತ್ಯ ಇಲ್ಲ. ಹೇಳ್ರಿ, ನಾನು ಭಯಪಡುವುದೇ ಇಲ್ಲ, ಹೇಳ್ರಿ, ನಾನು ಭಯಪಡುವುದೇ ಇಲ್ಲ. ನನ್ನ ದೇವರು ನನ್ನ ಸಂಗಾತಿಯಾಗಿದ್ದಾನೆ, ನನ್ನ ದೇವರು ನನ್ನ ಜೊತೆಗಾರನಾಗಿದ್ದಾನೆ. ಈ ಸಾರ್ಕನ ಜೀವಿತದಲ್ಲಿ ಅನೇಕ ಪರಿಸ್ಥಿತಿಯಲ್ಲಿ ಹೋದ, ಆದರೆ ದೇವರವರ ಜೊತೆಯಿಂದ, ದೇವರವರ ಜೊತೆಯಿಂದ ನಡೆದ. ಯಾಕೋಬನ ಜೀವಿತದಲ್ಲಿ ಅನೇಕ ಕಷ್ಟದಲ್ಲಿ ಹೋದ, ದೇವರವರ ಜೊತೆಯಿಂದ ನಡೆಸಿದ. ಯೋಸೇಫನ ಜೊತೆ ದೇವರಿಂದ ಅವನನ್ನು ಅಂತ್ಯದಲ್ಲಿ ದೊಡ್ಡ ಕಾರ್ಯ ಮಾಡಿದ. ಇವತ್ತು ನಂಬ್ರಿ, ನಾನು ಭಯಪಡುವುದೇ ಇಲ್ಲ. ನನ್ನ ದೇವರು ನನ್ನ ಸಂಗತಿಗಳಾಗಿದ್ದಾರೆ, ನನ್ನ ದೇವರು ನನ್ನ ನಡೆಸುವವರಾಗಿದ್ದಾರೆ. ಸಂಗಾತಿಯೇ ನನ್ನ
ನಿನ್ನ ವಾಗ್ದಾನ